ಹರಿ ಓಂ. ವಂದೇ ವಂದ್ಯಂ ವಿಧಿಭವಮಹೇಂದ್ರಾದಿವೃಂದಾರಕೇಂದ್ರೈಃ ವ್ಯಕ್ತಂ ವ್ಯಾಪ್ತಂ ಸ್ವಗುಣಗಣತೋ ದೇಶತಃ ಕಾಲತಶ್ಚ ಧೂತಾವದ್ಯಂ ಸುಖಚಿತಿಮಯೈರ್ಮಂಗಲೈರ್ಯುಕ್ತಮಂಗೈಃ ಸಾನಾಥ್ಯನ್ನೋ ವಿದಧದಧಿಕಂ ಬ್ರಹ್ಮನಾರಾಯಣಾಖ್ಯಂ ಭೂಷಾರತ್ನಂ ಭುವನಬಲಯಸ್ಯಾಖಿಲಾಶ್ಚರ್ಯರತ್ನಂ ಲೀಲಾರತ್ನಂ ಜಲಧಿದುಹಿತುರ್ದೇವತಾ ಮೌಲಿರತ್ನಂ ಚಿಂತಾರತ್ನಂ ಜಗತಿ ಭಜತಾಂ ಸತ್ಸರೋಜದ್ಯುರತ್ನಂ ಕೌಸಲ್ಯಾಯಾಲಸತು ಮಮ ಹೃನ್ಮಂಡಲೇ ಪುತ್ರರತ್ನಂ ಆಪಾದಮೌಲಿಪರ್ಯಂతం ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಓಂ ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಸೃಷ್ಟಿಸ್ಥಿತ್ಯಪ್ಯಯೇಹಾನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರಪ್ರಭೃತಿ ಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ. ಸ್ವಸ್ಥಸ್ತು ಸತಾಂ ಸಕಲ ಸನ್ಮಂಗಲಾನಿ ಭವಂತು. ಪರಮಾಸ್ತಿಕರಾದಂಥ ಪ್ರಹ್ಲಾದರಾಜರು ಹಿರಣ್ಯಕಶಿಪುವಿನ ಅಭಿಪ್ರಾಯಕ್ಕೆ ವಿರುದ್ಧವಾಗಿ ಕ್ರಾಂತಿನೇ ಮಾಡ್ತಾ ಇದ್ದಾರೆ. ಪ್ರಹ್ಲಾದ ಮಾಡಿದ ಕ್ರಾಂತಿ ಆ ವಯಸ್ಸಿನಲ್ಲಿ ಇನ್ಯಾರೂ ಕೂಡ ಮಾಡಿಲ್ಲ. ಧ್ರುವ ಇವರೆಲ್ಲ 5ನೇ ವಯಸ್ಸಿನಲ್ಲಿ ಮನೆ ಬಿಟ್ಟು ಹೋಗಿ ಕಾಡಿನಲ್ಲಿ ತಪಸ್ಸು ಮಾಡಿದರು. ಅಷ್ಟೇ, ಏಕಾಂತದಲ್ಲಿದ್ದು ತಪಸ್ಸು ಮಾಡಿದವರು. ಆದರೆ ಪ್ರಹ್ಲಾದ ಮಾಡಿದಂಥದ್ದು ಅಸಾಧಾರಣವಾದ ಕೆಲಸ. ಇಡೀ ರಾಷ್ಟ್ರವೇ ಎದುರು ಬಿದ್ದಿದೆ. ತಂದೆ ಎದುರು ಬಿದ್ದಿದ್ದಾನೆ ಹಿರಣ್ಯಕಶಿಪು. ಆದರೂ ಕೂಡ ಧೈರ್ಯದಿಂದ ದೊಡ್ಡ ಕ್ರಾಂತಿನೇ ಮಾಡಿದ. ಆಸ್ತಿಕ್ಯದ ಕ್ರಾಂತಿ ಮಾಡಿದವನು ಪ್ರಹ್ಲಾದ. ಇಲ್ಲದೆ ಇದ್ದರೆ ಇಡೀ ಹಿರಣ್ಯಕಶಿಪುವಿನ ಆ ರಾಷ್ಟ್ರದಲ್ಲಿ ಹಿರಣ್ಯಕಶಿಪುವೇ ದೇವರು ಅಂತನ್ನುವಂಥ ಭಾವನೆ ಮೂಡಿತ್ತು. ಅವನು ಹೇಳಿದ್ದೇ ಮಾತು, ಅವನೇ ದೇವರು, ಎಲ್ಲರೂ ಅವನನ್ನೇ ಗೌರವಿಸೋದು, ಕ್ಷುದ್ರ ದೇವತೆಗಳು ಪೂಜಿಸೋದು, ಇಷ್ಟು ನಡೆದಿತ್ತು. ಅಂಥದ್ರಲ್ಲಿ ಬಹಳ ಕಟುವಾಗಿ ಪ್ರತಿಭಟನೆ ಮಾಡಿದ ಪ್ರಹ್ಲಾದ. ಅದು ಕೂಡ ಮೊದಲು ಒಬ್ಬನೇ ಇದ್ದ. ಜೊತೆಗೆ ಎಲ್ಲ ಬಾಲಕರನ್ನು, ದೈತ್ಯ ಬಾಲಕರನ್ನು ಅವರ ಮನಸ್ಸನ್ನು ಪರಿವರ್ತನೆಗೊಳಿಸಿ ತನ್ನ ಕಡೆ ಸೇರಿಸ್ಕೊಂಡ. ದೊಡ್ಡ ಗುಂಪು ಕಟ್ಟಿದ. ಆ ದೈತ್ಯ ಬಾಲಕರು ಅಷ್ಟು ಸುಲಭದಲ್ಲಿ ಪರಿವರ್ತನೆ ಹೊಂದುವವರಲ್ಲ. ಅವರಿಗೆ ಚೆನ್ನಾಗಿ ಬೋಧನೆ ಮಾಡಿದ. ಬೋಧನೆ ಮಾಡಿ ನಮ್ಮ ತಂದೆ ಹಿರಣ್ಯಕಶಿಪುವಿನ ದೇವರು ಅಂತ ಗುರುಗಳು ಪಾಠ ಹೇಳ್ತಾ ಇದ್ದಾರೆ. ಮಗನಾಗಿ ನಾನು ಹೇಳ್ತಾ ಇದ್ದೀನಿ, ನಮ್ಮ ತಂದೆ ದೇವರಲ್ಲ. ದೇವರು ಅಂತಂದರೆ ಏನು? ಅನಂತ ಕಲ್ಯಾಣ ಗುಣೈಕ ರಾಶಿಂ ಅಶೇಷ ದೋಷೋಜ್ಜಿತಮಪ್ರಮೇಯಂ ಅಂತಾರೆ. ನಾರಾಯಣಂ ನಿಖಿಲಪೂರ್ಣ ಗುಣೈಕ ದೇಹಂ. ಪರಮಾತ್ಮ ಅಂದರೆ ಅವನ ದೇಹ, ಗುಣಗಳೇ ದೇಹ. ಅಂಥ ಗುಣಸ್ವರೂಪ ಹಿರಣ್ಯಕಶಿಪುವಿನಲ್ಲಿ ಯಾವ ಗುಣ ಕಂಡಿದ್ದೀರಿ ನೀವು?
ಏನು ಸೌಜನ್ಯ ಇದೆ, ಏನು ಪ್ರೀತಿ ಇದೆ ಯಾರ ಮೇಲೆ, ಎಷ್ಟು ಕ್ರೌರ್ಯ ತುಂಬಿಕೊಂಡಿದೆ, ಇಂಥವನು ದೇವರಾಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಬೋಧನೆ ಮಾಡಿ, ದೇವರು ಅಂದರೆ ಯಾರು ಒಂದು ಶ್ಲೋಕದಿಂದ ಅವರಿಗೆ ಪಾಠ ಹೇಳಿ, ಎಷ್ಟು ಕರುಣಾಮಯನಾಗಿರ್ತಾನೆ ದೇವರು ಅದನ್ನೆಲ್ಲ ತಿಳಿಸಿ ದೈತ್ಯರ ಗುಂಪೇ ಕಟ್ಟಿಕೊಂಡು ಪ್ರತಿಭಟನೆ ಪ್ರಾರಂಭ ಮಾಡಿದ. ಇದು ಎಲ್ಲಿವರೆಗೆ ಮುಟ್ಟಿತು ಅಂತಂದರೆ, ಸಾಧಾರಣ ಯಾರಾದರೂ ಪ್ರತಿಭಟನೆ ಮಾಡಿದರೆ ಅವರಿಗೆ ಶಿಕ್ಷೆ ಕೊಡ್ತಾರೆ, ಜೈಲಿಗೆ ಹಾಕ್ತಾರೆ, ಏನಾದರೂ ಮಾಡ್ತಾರೆ. ಆದರೆ ಪ್ರಹ್ಲಾದನನ್ನು ಇಂಥ ಪ್ರತಿಭಟನೆ ಮಾಡುವ ಆ ಗುಂಪಿಗೆ ಮುಖ್ಯಸ್ಥ ಇವನೇ ಅಂತ ತಿಳ್ಕೊಂಡು ಹಿರಣ್ಯಕಶಿಪು ಇವನನ್ನು ಕೊಂದುಬಿಡಿ ಅಂತ ಆಜ್ಞೆ ಮಾಡಿದ. ಸರ್ವೈರುಪಾಯೈರ್ ಹಂತವ್ಯ ಸಂಭೋಜ ಶಯನಾಸನೈ, ಸಕಲೋಪಾಯಗಳಿಂದ ಪ್ರಹ್ಲಾದನನ್ನು ಕೊಂದುಬಿಡಿ. ಇಲ್ಲದೇ ಇದ್ದರೆ ಇವನ ಪ್ರತಿಭಟನೆ, ಇವನ ಕ್ರಾಂತಿ ಮುಂದುವರಿತದೆ. ಸ್ಕೂಲಿಗೆ ಹೋದರೆ, ಪಾಠಶಾಲೆಗೆ ಹೋದರೆ ಅಲ್ಲಿ ಕ್ರಾಂತಿ ಮಾಡಿದ. ಇವರು ಗುರುಗಳೇ ಅಲ್ಲ, ಎಷ್ಟು ಧೈರ್ಯ ಬೇಕು ಆ ರೀತಿ ಹೇಳಬೇಕಾದ್ರೆ. ಇವರು ಗುರುಗಳಲ್ಲ, ನಮ್ಮನ್ನೆಲ್ಲ ತಗೊಂಡು ಹೋಗಿ ಮೃತ್ಯುವಿನ ಬಾಯಿಗೆ ಹಾಕ್ತಾ ಇದ್ದಾರೆ. ನಾವೇ ದೇವರು, ಹಿರಣ್ಯಕಶಿಪುವಿನೇ ದೇವರು ಅಂತ ಉಪಾಸನೆ ಮಾಡಿದರೆ ದೊಡ್ಡ ಪ್ರಮಾದಕ್ಕೊಳಗಾದ ಹಾಗೆ. ಅಂಥ ಮೃತ್ಯುವಿನ ದವಡೆಗೆ ಹಾಕ್ತಾ ಇದ್ದಾರೆ ಇವರು ಗುರುಗಳು, ಗುರುಗಳ ಇವರು. ಗುರುರ್ನ ಸಸ್ಯಾತ್ ಸ್ವಜನೋ ನ ಸಸ್ಯಾತ್ ಪಿತಾ ನ ಸಸ್ಯಾತ್ ಜನನೀ ನ ಸಾಸ್ಯಾತ್ ಪತಿರ್ನ ಸಸ್ಯಾತ್ ನಮೋಚ ಯೇದ್ಯ ಸಮುಪೇತ ಮೃತ್ಯುಂ. ನಮಗೆ ಒದಗಿ ಬಂದಂಥ ಮೃತ್ಯುವನ್ನು ದೂರ ಮಾಡದೆ ಹೋದರೆ, ನಾವು ಪ್ರಮಾದಕ್ಕೊಳಗಾದಾಗ ಇದು ತಪ್ಪು ದಾರಿ, ಇದು ಸರಿಯಲ್ಲ ಅಂತ ತಿದ್ದದೇ ಹೋದರೆ ಅವನು ತಂದೆಯಲ್ಲ, ಗುರುವಲ್ಲ, ಯಾರೂ ಅಲ್ಲ, ಬಂಧುಗಳಲ್ಲ, ಗುರುಗಳಲ್ಲ, ತಂದೆ ತಾಯಿ ಅಣ್ಣ ತಮ್ಮ ಏನು ಅನ್ನಿಸ್ಕೋಬೇಕಾದರೂ ಕೂಡ ನಾವು ಮಾಡುವ ಪ್ರಮಾದವನ್ನು ತಪ್ಪಿಸ್ಬೇಕು. ಒಬ್ಬ ಹುಡುಗ ಕಳ್ಳತನ ಮಾಡಿದ ಅಂಥೇಳಿ ತಾಯಿ ಅವನನ್ನು ಬಹಳ ಮುದ್ದು ಮಾಡಿದ್ದಂತೆ. ಒಳ್ಳೆ ಕೆಲಸ ಮಾಡಿದ್ದೀನಿ ನೀನು ಅಂತ. ಕೊನೆಗೇನಾಯಿತು, ಬೆಳೀತಾ ಬೆಳೀತಾ ಹೋಗಿ ದೊಡ್ಡ ಕಳ್ಳನಾದ. ಮರಣದಂಡನೆಗೆ ಅವನಿಗೆ ಅದೇ ಗುರಿ, ಶಿಕ್ಷೆ ಅಂತಾಯಿತು. ಆವಾಗ ತಾಯಿಯನ್ನು ಹೀಯಾಳಿಸ್ತಾನೆ. ಮೊದಲನೇ ಸಲ ನಾನು ಸ್ಕೂಲ್ನಲ್ಲಿ ಒಂದು ಪುಸ್ತಕ ಕದ್ದಿದ್ದಕ್ಕೆ ನನ್ನನ್ನು ನೀನು ಪ್ರೋತ್ಸಾಹಿಸಿದಿ, ನೀನೇ ಶತ್ರು, ನಿನಗೆ ಮರಣದಂಡನೆ ಆಗಬೇಕು ಅಂತ ಹೇಳಿದ ಅವ. ಯಾಕೆ? ನಾನು ಈ ರೀತಿ ಕಳ್ಳನಾಗಿ ಬೆಳೀಲಿಕ್ಕೆ ನೀನೇ ಕಾರಣ. ಎಷ್ಟು ಪ್ರೋತ್ಸಾಹ ಮಾಡಿದೆ, ನಾನೊಂದು ಸಣ್ಣ ಪದಾರ್ಥ ಕಳ್ಳತನ ಮಾಡಿದ್ದಕ್ಕೆ. ಹೀಗೆ ಮಾಡ್ತಾರ ತಾಯಿಯಂದರು? ತಂದೆ ಆದವನು ಹೀಗೆ ಮಾಡ್ತಾನ? ಅದರಿಂದ ಪ್ರಹ್ಲಾದನ ವಾದ, ಇವರು ತಂದೆಯಲ್ಲ, ತಾಯಿಯಲ್ಲ, ಗುರುಗಳಲ್ಲ, ಪಾಠಶಾಲೆ ಹುಡುಗರನ್ನೆಲ್ಲ ಸೇರಿಸಿ ಇವರು ಹೇಳಿದ ಪಾಠ ಕೇಳಬೇಡಿ ಅಂತಂದ. ಮನೆಗೆ ಬಂದ, ಮನೆಯಲ್ಲಿ ಕ್ರಾಂತಿ ಮಾಡಿದ. ಇದು ಮನೆಯೇ ಅಲ್ಲ, ಇದು ಸ್ಮಶಾನಕ್ಕೆ ಸಮಾನ ಅಂದ್ಬಿಟ್ಟ. ಹೀಗೆ ಮನೆಗೆ ಹೋಗಿ, ಪಾಠಶಾಲೆಗೆ ಹೋಗಿ ಕ್ರಾಂತಿ ಮಾಡಿದಾಗ ಎಲ್ಲ ಉಪಾಯಗಳಿಂದ ಇವನನ್ನು ಕೊಲ್ರಿ ಅಂತ ಆದೇಶ ಮಾಡಿದ. ನಾನಾ ಉಪಾಯಗಳನ್ನು ಮಾಡಿದರು. ಆನೆ ಕಾಲಿನಿಂದ ತುಳಿಸಿದರು ಪ್ರಹ್ಲಾದನನ್ನು. ಅವನನ್ನು ಕೆಳಗೆ ಹಾಕಿ ಆನೆ ಕಾಲಿನಿಂದ ತುಳಿಸಿ ಓಡಾಡಿಸಿದರು ಆನೆಯನ್ನು. ಏನೂ ಆಗಲಿಲ್ಲ. ಆನೆ ಕಾಲಿಟ್ಟು ತುಳ್ಕೊಂಡು ಹೋಗಿದೆ, ಆದರೂ ಜೀವಂತವಾಗಿ ಗಟ್ಟಿಮುಟ್ಟಾಗಿದ್ದಾನೆ. ಪ್ರಹ್ಲಾದನೇ ತಂದೆಯನ್ನು ಕರೆದು ಹೇಳ್ತಾನಂತೆ, ಆನೆ ತುಳ್ಕೊಂಡು ಹೋಯಿತು, ಆದರೆ ನಾನು ಸಾಯಲಿಲ್ಲ. ಯಾಕೆ ಅಂದರೆ ಜನಾರ್ದನಾನುಸ್ಮರಣಾನುಭಾವ, ಹರಿಸ್ಮರಣೆ ಮಾಡ್ತಾ ಇದ್ದೆ ನಾನು. ಆ ಶ್ರೀಹರಿ ನನ್ನ ಜೀವ ಉಳಿಸಿದ, ಪರಮಾತ್ಮನ ಸ್ಮರಣೆ ಮಾಡ್ತಾ ಇದ್ದೆ ನಾನು. ಹೀಗೆ ಭಗವಂತ ಅಚಿಂತ್ಯ ಶಕ್ತಿ, ಹೇಗೆ ಬೇಕಾದರೆ ಉಳಿಸ್ತಾನೆ ಪರಮಾತ್ಮ. ಬಹಳ ಹಿಂದೆ ಒಂದು ವಿಮಾನ ಬಿತ್ತಂತೆ ಕೆಳಗಡೆ. ಇಲ್ಲ, ಪೇಪರ್ನಲ್ಲಿ ವರದಿ ಆಗಿತ್ತು. ಎಲ್ಲರೂ ಸತ್ತಿದ್ದಾರೆ, ಆ ವಿಮಾನದಲ್ಲಿ ಇದ್ದವರೆಲ್ಲ ಸತ್ತರು. ಒಂದು ಮಗು ಬದುಕೊಂಡಿತ್ತಂತೆ. ಆಶ್ಚರ್ಯ, ಅಧಿಕಾರಿಗಳೆಲ್ಲ ಬಂದು ನೋಡ್ತಾರೆ, ಮಗು ಬದುಕೊಂಡಿದೆ. ಅದರ ಮೇಲೆ ಒಂದು ಪುಸ್ತಕ ತೆರೆದದ್ದು ಹಿಂಗೆ ಮೈ ಮೇಲೆ ಬಿದ್ದಿತ್ತಂತೆ. ಏನು ಪುಸ್ತಕ ಅಂತ ತೆಗೆದು ನೋಡಿದರೆ ಅದು ಭಗವದ್ಗೀತೆ ಅಂತೆ. ಯಾರೋ ಓದ್ತಾ ಇದ್ದದ್ದು ಭಗವದ್ಗೀತೆ, ಆ ಮಗು ಮೈ ಮೇಲೆ ಬಿದ್ದಿದೆ, ಅದರ ಸ್ಪರ್ಶೆ ಆಗಿ ಆ ಮಗು ಬದುಕುಳಿದಿದೆ ಅಂತೆ. ಎಂಥ ವಿಚಿತ್ರ ಭಗವಂತ ರಕ್ಷಣೆ ಮಾಡೋದು.
ಹೀಗೆ ಪರಮಾತ್ಮನ ಮಹಿಮೆ ಅವನ ಅಚಿಂತ್ಯ ಶಕ್ತಿ ಮುಂದೆ ಯಾವುದೂ ಅಲ್ಲ. ಈ ರೀತಿ ಇರುವಾಗ ಪ್ರಹ್ಲಾದ ಬಹಳ ಪ್ರತಿಭಟನೆ ಮಾಡಿದ. ಎಲ್ಲ ಉಪಾಯಗಳಿಂದ ಆನೆ ತುಳಿಸಿದ್ರು, ಆದರೂ ಕೂಡ ಪ್ರಹ್ಲಾದ ಸಾಯಲಿಲ್ಲ. ಆನೆ ಕಾಲಿನಿಂದ ತುಳಿಸಿದರು, ಬೆಂಕಿಯ ರಾಶಿಯಲ್ಲಿ ಹಾಕಿದರು. ಪ್ರಹ್ಲಾದ ಕರೆದು ಹೇಳ್ತಾ ಇದ್ದಾನೆ, ಅಪ್ಪ, ಹೂವಿನ ಹಾಸಿಗೆ ಮೇಲೆ ಮಲಗಿದ ಅನುಭವ ಆಗ್ತಾ ಇದೆ ಎಂದ. ಯಾಕೆ ಅಂದರೆ ಅಧೋಕ್ಷಜಾನುಸ್ಮರಣಾನುಭಾವ, ಹರಿಸ್ಮರಣೆ ಮಾಡ್ತಾ ಇದ್ದೀನಿ, ಅದರ ಪ್ರಭಾವ ಬೆಂಕಿ ನನ್ನನ್ನು ಸುಡಲಿಲ್ಲ. ನೈನಂ ಛಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ ಕ್ಲೇದಯಂತ್ಯಾಪೋ ನ ಶೋಷಯತಿ ಮಾರುತಃ. ಪ್ರಹ್ಲಾದನ ಶರೀರವನ್ನು ಬೆಂಕಿ ಸುಡಲಿಲ್ಲ. ಮರ್ಮಸ್ಥಳಗಳಲ್ಲಿ ಶೂಲದಿಂದ ಚುಚ್ಚಿದರು, ಆಯುಧಗಳಿಂದ ಛೇದ ಭೇದ ಮಾಡಿದರು, ಏನೂ ಆಗಲಿಲ್ಲ ಪ್ರಹ್ಲಾದನಿಗೆ. ಹಿಮದ ಗಡ್ಡೆಯಲ್ಲಿ ಕೊಳೆ ಹಾಕಿದರು, ಪ್ರಹ್ಲಾದ ಕೊಳಿಲಿಲ್ಲ. ಉಪವಾಸ ಹಾಕಿದರು, ಸಾಯಲಿಲ್ಲ. ವಿಷ ಹಾಕಿದರೂ ಕೂಡ ಸಾಯಲಿಲ್ಲ. ಹಿರಣ್ಯಕಶಿಪು ಕೇಳಿದಂತೆ ಸರಿಯಾದ ವಿಷ ಹಾಕಿದ್ದೀರೋ ಇಲ್ವೋ ಅಂತ. ಏಕೆಂದರೆ ವಿಷದಲ್ಲಿಯೂ ಕಲಬೆರಕೆ ಬಂದಿರ್ತದೆ. ಯಾರೋ ಒಬ್ಬ ಜೀವನದಲ್ಲಿ ಜಿಗುಪ್ಸೆ ಬಂದು ವಿಷ ತೊಗೊಂಡಂತೆ, ಜೀವನ ಸಾಕಾಗಿ. ಅಯ್ಯೋ, ಸ್ವಲ್ಪ ಹೊತ್ತು ತೊಗೊಂಡ, ಸ್ವಲ್ಪ ಹೊತ್ತಿಗೆ ಸಾಯಲಿಲ್ಲ, ಬೇಗ ಸಾಯಲಿಲ್ಲ. ವಿಷ ತೊಗೊಂಡಿದ್ದ. ಬಂಧುಗಳೆಲ್ಲ ಸೇರಿ ಆಸ್ಪತ್ರೆಗೆ ಸೇರಿಸಿದ್ರಂತೆ. ವಿಷ ತೊಗೊಂಡಿದ್ದಾನೆ, ಸತ್ತು ಹೋಗ್ತಾನೆ, ಬದುಕಿಸೋಣ ಅಂತ ಆಸ್ಪತ್ರೆಗೆ ಸೇರಿಸಿದ್ರಂತೆ. ಅಲ್ಲಿ ಇಂಜೆಕ್ಷನ್ ಕೊಟ್ಟು ಕೂಡಲೇ ಸತ್ನಂತೆ. ಅಂದರೆ ಇವನು ತೊಗೊಂಡಿರೋ ವಿಷ ಕಲಬೆರಕೆ, ಶುದ್ಧ ಪ್ಯೂರ್ ಅಲ್ಲ. ಅವರು ಕೊಟ್ಟಿರೋ ಔಷಧಿ ಅದು ಪ್ಯೂರ್ ಅಲ್ಲ, ಅದು ಸಾಯಿಸ್ತು, ಇದು ಬದುಕಿಸಿತ್ತು. ಹೀಗೆ ಪ್ರಹ್ಲಾದ ಅವನಿಗೆಲ್ಲ ಮಾಡಿದರು. ಉಪವಾಸ ಹಾಕಿದರು, ಹಿಮದ ಗಡ್ಡೆಯಲ್ಲಿ ಕೊಳೆ ಹಾಕಿದರು, ಗಾಳಿಗೊಡ್ಡಿದರು, ಏನು ಮಾಡಿದರೂ ಕೂಡ ಸಾಯಲಿಲ್ಲ. ಕೊನೆಗೆ ಪ್ರಹ್ಲಾದನ ಕೈಕಾಲು ಕಟ್ಟಿ, ಸರಪಳಿಯಿಂದ ಕಟ್ಟಿ ಸಮುದ್ರಕ್ಕೆ ಹಾಕಿ, ಅವನ ಮೇಲೆ ದೊಡ್ಡ ದೊಡ್ಡ ಪರ್ವತ ರಾಶಿಗಳನ್ನೇ ಹಾಕಿದ್ರಂತೆ, ಬಂಡೆಕಲ್ಲುಗಳನ್ನು ಹಾಕಿದರು. ಸಾಗರ ತಳಕ್ಕೆ ಹೋಗಿದ್ದಾನೆ ಆ ಭಾರಕ್ಕೆ, ಆದರೂ ಜೀವಂತವಾಗಿದ್ದಾನೆ, ಆದರೂ ಜೀವಂತ ಇದ್ದ. ಆವಾಗ ಅಲ್ಲಿ ಅಂದಾಜು ಮಾಡಿದ್ದಂತೆ, ಸಂಧ್ಯಾಕಾಲ ಬಂದಿರಬೇಕು, ಸಾಯಂಕಾಲ ಆಗಿದೆ, ಈ ಸಂಧ್ಯಾಕಾಲ ನಿಯಾಮಕನಾದ ಪರಮಾತ್ಮನನ್ನು ಧ್ಯಾನ ಮಾಡಬೇಕು ಅಂಥೇಳಿ ಆ ಸಂಧ್ಯಾಕಾಲದಲ್ಲಿ ಸಾಗರ ತಳದಲ್ಲಿ ಸಂಧ್ಯಾವಂದನೆ ಮಾಡಿದ್ದಂತೆ ಪ್ರಹ್ಲಾದ. ಏನು ಸಂಧ್ಯಾವಂದನೆ ಅಂದರೆ ಸಂಧ್ಯಾನಾಮಕನಾದ ಪರಮಾತ್ಮನ ನಮಸ್ಕಾರ. ಅದು ಪ್ರಹ್ಲಾದನ ಶ್ಲೋಕ. ಇವತ್ತು ಎಲ್ಲರೂ ಸಂಧ್ಯಾವಂದನೆಯಲ್ಲಿ ಹೇಳ್ತಾರೆ, ನಮೋ ಬ್ರಹ್ಮಣ್ಯ ದೇವಾಯ ಗೋಬ್ರಾಹ್ಮಣ ಹಿತಾಯ ಚ ಜಗದ್ಧಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ. ಇದು ಪ್ರಹ್ಲಾದ ಹೇಳಿದ ಶ್ಲೋಕ. ಈ ಶ್ಲೋಕದಿಂದ ಪರಮಾತ್ಮನ ಧ್ಯಾನ ಮಾಡಿದ. ಅಲ್ಲಿ ಭಗವಂತ ಪ್ರತ್ಯಕ್ಷನಾಗಿ ಅವನ ಸರಪಳಿಯೆಲ್ಲ ಬಿಡಿಸಿ ಮೇಲೆ ಕರ್ಕೊಂಡು ಬಂದು ಅವನ ಮನೆಗೆ ತಂದು ಬಿಟ್ಟನಂತೆ. ಈ ಕಡೆ ಹಿರಣ್ಯಕಶಿಪು ಸಮುದ್ರಕ್ಕೆ ಹಾಕಿದ್ದೀವಿ, ಸಾಗರ ತಳಕ್ಕೆ ಹೋಗಿದ್ದಾನೆ, ಮೈ ಮೇಲೆಲ್ಲ ಬಂಡೆಕಲ್ಲು ರಾಶಿ, ಅವನಿಗೆ ಎದ್ದು ಬರಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಆರಾಮಾಗಿ ಮಲಗಿದ್ದಾನೆ. ಬಂದು ಬಾಗಿಲು ಬಡಿತಾನೆ ಪ್ರಹ್ಲಾದ. ಯಾರೋ ಬಂದರು ಅಂತ ಬಾಗಿಲು ತೆಗೆದರೆ ಪ್ರಹ್ಲಾದ ಇದ್ದಾನಲ್ಲಿ. ಆಶ್ಚರ್ಯ ಆಗೋಯಿತು. ಅಲ್ಲ ಪುಣ್ಯಾತ್ಮ, ಸಮುದ್ರಕ್ಕೆ ಹಾಕಿದ್ವಲ್ಲೋ ನಿನ್ನನ್ನು, ಹೇಗೆ ಬಂದಿ ಅಂತ ಕೇಳಿದ. ಜನಾರ್ದನಾನುಸ್ಮರಣಾನುಭಾವ, ಹಾಡಿದ್ದೇ ಹಾಡು ಕಿಸ್ವಾಯಿದಾಸ ಅಂತಾರೆ. ಅದೇ ಹಾಡು. ಹರಿಸ್ಮರಣೆ ಮಾಡ್ತಾ ಇದ್ದೆ, ಬದುಕಿದೆ, ಹರಿಸ್ಮರಣೆ ಮಾಡ್ತಾ ಇದ್ದೆ, ಬದುಕಿದೆ. ಆಮೇಲೆ ಅವನನ್ನು ಕರೆದು ಪರಮಾತ್ಮ ಬಿಟ್ಟು ಹೋದ, ಒಳಗೆ ಬರಲಿಲ್ಲ. ಒಟ್ಟಿಗೆ ಕಂಬದಲ್ಲಿ ಬರ್ತೀನಿ ಅಂತ ಹೇಳಿ ಹೋಗಿದ್ದಾನೆ. ಪ್ರಹ್ಲಾದನನ್ನು ಒಳಗಡೆ ಕರ್ಕೊಂಡು ಹೋಗಿ ಅವನಿಗೆ ಸ್ನಾನ ಎಲ್ಲ ಮಾಡಿಸಿ, ಹೊಡೆದು ಬಡಿದು ಮಾಡಿದ್ದರು. ಚೆನ್ನಾಗಿ ಸ್ನಾನ ಮಾಡಿಸಿ, ಹೊಸ ಬಟ್ಟೆ ತೊಡಿಸಿ, ತಿಂಡಿ ತಿನ್ನಿಸಿ, ತೊಡೆ ಮೇಲೆ ಕೂಡಿಸ್ಕೊಂಡು ಹಿರಣ್ಯಕಶಿಪು ಬಹಳ ಮುದ್ದು ಮಾಡಿದ. ಪ್ರಹ್ಲಾದ ಅಂದ್ಕೊಂಡ, ನಮ್ಮಪ್ಪ ಅಂತೂ ಬದಲಾದ, ಪರವಾಗಿಲ್ಲ ಅಂತ. ಬದಲಾದದ್ದಲ್ಲ, ಇಷ್ಟೆಲ್ಲ ಮಾಡಿ ಕೊನೆ ಕೇಳಿದ್ನಂತೆ, ಮಗು, ನಾನು ಸಾವು ಗೆಲ್ಲಬೇಕು ಅಂಥೇಳಿ ಮಂದರ ಪರ್ವತಕ್ಕೆ ಹೋಗಿ ತಪಸ್ಸು ಮಾಡಿ, ಎಷ್ಟೋ ನೊಣ್ಣ ಕ್ರಿಮಿ ಕೀಟಗಳಿಂದೆಲ್ಲ ಕಚ್ಚಿಸ್ಕೊಂಡು, ಸೊಳ್ಳೆ ಕಚ್ಚಿಸ್ಕೊಂಡು ಬಹಳ ಕಷ್ಟಪಟ್ಟು ವರ ಪಡೆದಿದ್ದೇನೆ. ನೀನೇನು ಮಾಡಿದ್ದಿ ಹೇಳು? ಏನು ಮಾಡಿದರೂ ಸಾಯ್ತಾ ಇಲ್ಲ, ಸಾವು ಗೆಲ್ಲಕ್ಕೆ ನೀನೇನು ಮಾಡಿದ್ದಿ ಅಂತ. ಮತ್ತೆ ಹೇಳಿದ್ನಂತೆ, ಜನಾರ್ದನಾನುಸ್ಮರಣಾನುಭಾವ, ಹರಿಸ್ಮರಣೆ ಮಾಡ್ತಾ ಇದ್ದೀನಿ, ಅಷ್ಟರಿಂದಲೇ ಗೆದ್ದಿದ್ದೇನೆ, ನಾನೇನು ಬೇರೆ ಉಪಾಯ ಮಾಡಿಲ್ಲ. ನಾಮ ಒಂದೇ ಸಾಲದೆ ಅಂತಾರೆ, ಭಗವಂತನ ನಾಮ ಒಂದು ಸಾಲದೆ ನಮ್ಮನ್ನು ನಾವು ರಕ್ಷಣೆ ಮಾಡಿಕೊಳ್ಳಿಕ್ಕೆ. ಪ್ರಹ್ಲಾದ ಹೇಳಿದಾಗ ಅವನನ್ನು ದಬ್ತಾನೆ. ಬೇರೇನೋ ಹೇಳ್ತಿ ಅಂದರೆ ಅದೇ ಹೇಳ್ತಿದ್ದಿ ಅಂಥೇಳಿ. ಆಮೇಲೆ ಚಂಡಾಮರ್ಕರನ್ನ ಕರೆದ.
ಚಂಡಮಾರುತರನ್ನ ಕರೆದು ಬಹಳ ಬೇಜಾರು ಮಾಡಿಕೊಂಡ. ಏನು ಮಾಡಿದರೂ ಇವನು ನನ್ನ ನಿಯಂತ್ರಣಕ್ಕೆ ಸಿಗ್ತಾ ಇಲ್ಲ, ಏನು ಮಾಡೋದು ಅಂತ ಕೇಳಿದಾಗ ಅವರು ಸರಿ ಹೋಗ್ತಾನೆ ಅಂತ ಎಲ್ಲ ಸಮಾಧಾನ ಹೇಳಿದರು. ಪ್ರಹ್ಲಾದ ಹಿರಣ್ಯಕಶಿಪು ಯೋಚನೆ ಮಾಡ್ತಾ ಇದ್ದ, ನಾನು ತಪಸ್ಸು ಮಾಡಿ ವರ ಪಡೆದೆ, ನಾನು ಸಾಯಬಾರ್ದು ಅಂತ ವರ ಪಡೆದ್ನೋ, ನನ್ನ ಮಗ ಸಾಯಬಾರ್ದು ಅಂತ ವರ ಪಡೆದ್ನೋ ಅಂತ ಅವನಿಗೆ ಅನುಮಾನ. ಹಗಲು ರಾತ್ರಿ ಸಾಯಬಾರ್ದು, ರಾತ್ರಿ ಹಗಲು ಭೂಮಿ ಅಂತರಿಕ್ಷ ಸಾಯಬಾರ್ದು ಅಂತ ಕೇಳಿದೆ, ನನ್ನ ಬಗ್ಗೆ ಕೇಳಿದ್ನೋ ನನ್ನ ಮಗನ ಬಗ್ಗೆ ಕೇಳಿದ್ನೋ ಅಂತ ಅವನಿಗೆ ಅನುಮಾನ ಪ್ರಾರಂಭ ಆಯಿತಂತೆ. ಆವಾಗ ಪ್ರಹ್ಲಾದನೇ ಸಮಾಧಾನ ಮಾಡಿ ಹೇಳ್ತಾನೆ, ಸಾವು ಗೆಲ್ಲಬೇಕಾಗಿದ್ದರೆ ಪರಮಾತ್ಮನ ಅನುಗ್ರಹ ಬೇಕು. ಪಥಿಚ್ಯುತಂ ತಿಷ್ಠತಿ ದಿಷ್ಟರಕ್ಷಿತಂ ಗೃಹೇ ಸ್ಥಿತಂ ತದ್ವಿಹತಂ ವಿನಶ್ಯತಿ ಜೀವತ್ಯನಾಥೋಪಿ ತದೀಕ್ಷಿತೋ ವನೆ ಗೃಹೇಪಿ ಗುಪ್ತೋಸ್ಯ ಹತೋ ನ ಜೀವತಿ ಅಂತ ಹೇಳ್ತಾರೆ. ಪಥಿಚ್ಯುತಂ ತಿಷ್ಠತಿ ದಿಷ್ಟರಕ್ಷಿತಂ, ಯಾವುದೋ ಒಂದು ಬೆಲೆ ಬಾಳುವ ಆಭರಣನೋ ಪರ್ಸೋ ದಾರಿಯಲ್ಲಿ ಬಿಡಿಸ್ಕೊಂಡು ಹೋಗಿರ್ತೀವಿ, ದೈವ ಸಂಕಲ್ಪ ಇತ್ತು ಅಂದರೆ ಎಷ್ಟು ಗಂಟೆಗಳ ಮೇಲೆ ಬಂದರೂ ಅದು ಅಲ್ಲೇ ಇರ್ತದೆ ನಮಗೆ ಸಿಗಬೇಕು ಅಂತಿದ್ದರೆ. ಮನೆಯಲ್ಲಿ ಇಟ್ಟಿರ್ತೀವಿ ಭದ್ರವಾಗಿ, ನಾಪತ್ತೆ ಆಗಿರ್ತದೆ, ಎಲ್ಲ ಮನೆಯಲ್ಲೇ ಇರ್ತದೆ, ಎಷ್ಟು ಹುಡುಕಿದರೂ ಸಿಗೋದಿಲ್ಲ. ಇದೆಲ್ಲ ಜೀವನದಲ್ಲಿ ಅನುಭವಕ್ಕೆ ಬರ್ತದೆ. ವ್ಯಾಸರು ಬರೆದಿದ್ದಾರೆ, ಪಥಿಚ್ಯುತಂ ತಿಷ್ಠತಿ ದಿಷ್ಟರಕ್ಷಿತಂ. ದಿಷ್ಟ ಅಂದರೆ ದೈವ, ದೈವ ರಕ್ಷಣೆ ಇದ್ದರೆ ದಾರಿಯಲ್ಲಿ ಬಿದ್ದದ್ದು ಕೂಡ ಸುರಕ್ಷಿತವಾಗಿರ್ತದೆ. ದೈವಾನುಕೂಲ ಇಲ್ಲ ಅಂದರೆ ಮನೆಯಲ್ಲಿದ್ದದ್ದು ಕೂಡ ಹೋಗ್ತದೆ. ಗೃಹೇ ಸ್ಥಿತಂ ತದ್ವಿಹತಂ ವಿನಶ್ಯತಿ ಜೀವತ್ಯನಾಥೋಪಿ ತದೀಕ್ಷಿತೋ ವನೆ. ಎಷ್ಟು ಚರಿತ್ರೆಯಲ್ಲಿ ನೋಡಿದ್ದೀವಿ ನಾವು. ಶಕುಂತಲೆ ಹೆಣ್ಣು ಮಗು, ವಿಶ್ವಾಮಿತ್ರರಿಂದ ಹುಟ್ಟಿದ್ಲು. ಆ ಮೇನಕೆ ಏನೋ ಅಚಾತುರ್ಯದಿಂದ ಹುಟ್ಟಿದ ಮಗು ಅಂತ ಹೇಳಿ ಇಬ್ಬರೂ ಸೇರಿ, ವಿಶ್ವಾಮಿತ್ರರು ಮತ್ತು ಮೇನಕೆ ಇಬ್ಬರೂ ಸೇರಿ ಆ ಮಗುವನ್ನು ಕಾಡಿನಲ್ಲೇ ಇಟ್ಟು ಹೋಗಿಬಿಟ್ರು. ಯಾರೂ ನೋಡ್ಕೊಳ್ಳೋರಿಲ್ಲ. ಶಕುಂತಲೆ ಬೆಳೆದು ದೊಡ್ಡವಳಾದ್ಲೋ ಇಲ್ವೋ. ಜೀವತ್ಯ ಅನಾಥೋಪಿ ತದೀಕ್ಷಿತೋ ವನೆ. ತಂದೆ ತಾಯಿಗಳು ಬಿಟ್ಟು ಆ ಕೂಸನ್ನು ಬಿಟ್ಟು ಹೋಗಿದ್ದಾರೆ. ಆದರೆ ಪಕ್ಷಿಗಳು ಬಂದು, ಶಕುಂತ ಅಂದರೆ ಪಕ್ಷಿ, ಲಾ ಅಂದರೆ ಬದುಕೋದು, ಪಕ್ಷಿಗಳಿಂದ ಬದುಕಿದವಳು ಅವಳು. ಪಕ್ಷಿಗಳು ಬಂದು ಬಾಯಲ್ಲಿ ಏನೇನೋ ಹಣ್ಣು ಅದರ ರಸವನ್ನೆಲ್ಲ ಹಾಕಿ ಹೋಗ್ತಾ ಇದ್ವಂತೆ. ಬೆಳೀತಾ ಬೆಳೀತಾ ಬಂದು ಆಮೇಲೆ ಕಣ್ವರ್ಷಿಗಳು ಕರ್ಕೊಂಡು ಹೋಗಿ ಸಾಕಿದರು. ಶಕುಂತಲೆ ಚರಿತ್ರೆ ಹೀಗಿದೆ. ಅಜಪಾರ್ಶ್ವ ಅಂತ ಒಬ್ಬ ಇದ್ದ, ಪುರಾಣದಲ್ಲಿ ಬರ್ತದೆ ಅವನ ಕಥೆ. ಒಂದು ಗಂಡು, ಅವನನ್ನು ತಂದೆ ತಾಯಿಗಳು ಬಿಟ್ಟು ಹೋದರು. ಅಜ ಅಂದರೆ ಆಡು, ಸಣ್ಣ ಮಗು, ಕೂಸು, ಸಣ್ಣ ಎಳೆ ಕಂದಮ್ಮ ಬಿಟ್ಟು ಹೋಗಿದ್ದಾರೆ ತಂದೆ ತಾಯಿಗಳು. ಏನೋ ಅಚಾತುರ್ಯಾಗಿ ಹುಟ್ಟಿದ್ದು ಅಂತ ಬಿಟ್ಟು ಹೋದರು. 2 ಆಡುಗಳು ಬಂದು ಅಕ್ಕಪಕ್ಕದಲ್ಲಿ ನಿಂತು ಕಾಯ್ತಿದ್ವಂತೆ. ಯಾವ ತೋಳ, ಸಿಂಹ, ಹುಲಿ ಬರಬಾರ್ದು ಅಂತ. ಅದಕ್ಕೆ ಅವನಿಗೆ ಅಜಪಾರ್ಶ್ವ ಅಂತ ಹೆಸರಿಟ್ಟರು. ಅಜ ಅಂದರೆ ಆಡುಗಳು, ಪಾರ್ಶ್ವದಲ್ಲಿದ್ದರಿಂದ ಅಜಪಾರ್ಶ್ವ ಅಂತ ಹೆಸರು ಬಂತು. ಈ ರೀತಿ ಎಷ್ಟೋ ಕಡೆ ನೋಡ್ತೀವಿ ನಾವು. ಆದರೆ ಅದೇ ಮನೆಯಲ್ಲಿರ್ತಾರೆ, ಬೇಕಾದಷ್ಟು ರಕ್ಷಣೆ ಮಾಡ್ತಾರೆ, ಎಲ್ಲ ಮಾಡ್ತಾರೆ, ಮಗು ನಾಪತ್ತೆ ಆಗಿರ್ತದೆ, ಮಗು ಪ್ರಾಣ ಹೋಗ್ತದೆ. ಭಗವಂತನ ಕೃಪೆ ಮುಖ್ಯ. ಭಗವಂತನ ಅನುಗ್ರಹ ಇಲ್ಲದೆ ಇದ್ದರೆ ಏನೂ ಆಗೋದಿಲ್ಲ. ಹಾಗೆ ಪ್ರಹ್ಲಾದನಿಗೆ ಎಷ್ಟು ಉಪಾಯ ಮಾಡಿದರೂ ಕೂಡ ಇವನು ಸಾಯಲಿಲ್ಲ. ಅವನಿಗೇ ಅನುಮಾನ ಬಂತು, ನಾನು ಯಾರ ಬಗ್ಗೆ ವರ ಕೇಳಿದೆ ಅನ್ನುವಷ್ಟು ಹಿರಣ್ಯಕಶಿಪುವಿಗೆ ಅನುಮಾನ ಬಂತು. ಕೊನೆಗೆ ಅವನು ವಿದ್ಯಾರ್ಥಿಗಳ ಒಂದು ತಂಡ ಮಾಡಿ ಎಲ್ರಿಗೂ ಬೋಧನೆ ಮಾಡಿ ಪರಿವರ್ತನೆಗೊಳಿಸಿದ್ದ. ಅವರೆಲ್ಲ ಹರಿಕೀರ್ತನೆ ಮಾಡಿಕೊಂಡು ಬಂದರು ಪಾಠಶಾಲೆಗೆ. ಚಂಡಮಾರುತರಿಗೆ ತಡ್ಕೊಳ್ಳಿಕ್ಕಾಗಲಿಲ್ಲ. ಸೀದ ಪ್ರಹ್ಲಾದನನ್ನು ಎಳ್ಕೊಂಡು ಬಂದರು. ಆವಾಗ ಹಿರಣ್ಯಕಶಿಪುವಿನ ರಾಜಧಾನಿ ಇದು ಅಹೋಬಿಲ ಅಂತ ಒಂದು ಕ್ಷೇತ್ರ ಇದೆ, ಅದು ಅವನ ರಾಜಧಾನಿಯಾಗಿತ್ತು. ಅಲ್ಲಿಗೆ ಪ್ರಹ್ಲಾದನನ್ನು ಕರ್ಕೊಂಡು ಬಂದು ಚಂಡಮಾರುತರು ಎಲ್ಲ ವರದಿ ಒಪ್ಪಿಸಿದರು. ಇವನು ತಾನು ಮಾತ್ರ ಹರಿಭಕ್ತನಾಗದೆ ದೈತ್ಯ ಬಾಲಕರನ್ನೆಲ್ಲ ಪರಿವರ್ತನೆಗೊಳಿಸಿದ್ದಾನೆ, ಎಲ್ಲರೂ ಹರಿಭಕ್ತರಾಗಿದ್ದಾರೆ, ಇಂಥ ದುಷ್ಕಾರ್ಯ ಮಾಡ್ತಿದ್ದಾನೆ ಅಂತ ಹೇಳಿದರು. ನಿಜವಾಗಿಯೂ ಇದು ಸತ್ಕಾರ್ಯ. ಒಬ್ಬರನ್ನು ನಮಗೆ ಪರಿವರ್ತನೆ ಮಾಡಲಿಕ್ಕಾಗೋದಿಲ್ಲ. ಒಬ್ಬರನ್ನು ಬಿಡಿ, ನಮ್ಮ ಸುತ್ತಮುತ್ತಲೂ ಇರೋ ಮಕ್ಕಳು ಮೊಮ್ಮಕ್ಕಳು ಅವರನ್ನು ಪರಿವರ್ತನೆ ಮಾಡಲಿಕ್ಕಾಗೋದಿಲ್ಲ.
ಇಡೀ ದೈತ್ಯ ಬಾಲಕರನ್ನೆಲ್ಲ ಪ್ರಹ್ಲಾದ ಪರಿವರ್ತನೆ ಮಾಡಿ ಹರಿಭಕ್ತರನ್ನ ಮಾಡಿದ. ಅದು ಸಣ್ಣ ವಯಸ್ಸಿನಲ್ಲಿ ಇಂಥ ಕ್ರಾಂತಿ ಮಾಡಿ ಎಲ್ಲರೂ ಹರಿಭಕ್ತರಾದರು. ಅದು ಹಿರಣ್ಯಕಶಿಪುವಿಗೆ ತಿಳಿದಾಗ ಮಿತಿಮೀರಿ ಕೋಪ ಬಂತು. ಗುಡುಗುತ್ತಾ ಇದ್ದಾನೆ ಸಿಟ್ಟಿನಿಂದ, ಹೇ ದುರ್ವಿನೀತ ಮಂದಾತ್ಮನ್ ಕುಲಭೇದಕರಾಧಮ ಸ್ತಬ್ಧಂ ಮಚ್ಛಾಸನೋದ್ಭೂತಂ ನೇಷ್ಯೇತ್ವಾದ್ಯ ಯಮಕ್ಷಯಂ. ಬಾಯಿಗೆ ಬಂದ ಹಾಗೆ ಬೈದ ಮಗನನ್ನು. ದುರ್ವಿನೀತ, ಮಂದಭಾಗ್ಯ, ಕುಲಭೇದಕರ, ಅಧಮ, ದುರ್ವಿನೀತ, ಸ್ವಲ್ಪನೂ ವಿನಯ ಇಲ್ಲ ನಿನಗೆ, ತಂದೆ ತಾಯಿಗಳನ್ನೋ ಗೌರವ ಇಲ್ಲ, ಗುರುಗಳನ್ನೋ ಗೌರವ ಇಲ್ಲ, ದುರ್ವಿನೀತ, ಮಂದಭಾಗ್ಯ, ಇಂಥ ಕೆಲಸ ಮಾಡಿ ನೀನು ಸಾವು ತಂದ್ಕೋತಾ ಇದ್ದಿ, ಅದರಿಂದ ಮಂದಭಾಗ್ಯ. ಹೇ ದುರ್ವಿನೀತ ಮಂದಾತ್ಮನ್ ಕುಲಭೇದಕರ, ಮನೆ ಒಡೆಯೋ ಕೆಲಸ ಮಾಡ್ತಕ್ಕಂಥವು ನೀನು, ಕುಲಭೇದಕಾರಿಯಾಗಿದ್ದಿ, ಅಧಮ. ಪರಮಾತ್ಮ ಹೇಳಿದ್ದ ಮಹಾತ್ಮನೇ ಪ್ರಹ್ಲಾದಾಯ ಅಂತ. ಹಿರಣ್ಯಕಶಿಪು ಮಗನನ್ನು ಅಧಮ ಅಂತ ಸಂಬೋಧಿಸ್ತಾನೆ. ಅಧಮ, ನನ್ನ ಶಾಸನ ಮೀರಿ ಎಲ್ಲ ಹುಡುಗರನ್ನ ಹರಿಭಕ್ತರನ್ನಾಗಿ ಪರಿವರ್ತಿಸಿ ನನ್ನ ವಿರುದ್ಧ ದಂಗೆ ಎಬ್ಬಿಸಿದ್ದಿ. ಯಾರ ಬಲ ಹೇಳಿ ನಿನಗೆ? ಯಾರು ನಿನ್ನ ಬೆಂಬಲಿಗರಾಗಿ ನಿಂತಿದ್ದಾರೆ ಅಂತ ಕೇಳಿದಾಗ ಪ್ರಹ್ಲಾದ ಹೇಳ್ತಾನೆ, ಯಾರೂ ಬೆಂಬಲಿಗರಾಗಿಲ್ಲ, ಹರಿಬಲವೇ ಬಲ ಅಂದ. ನ ಕೇವಲಂ ಮೇ ಭವತಶ್ಚ ರಾಜನ್ ಸವೈ ಬಲಂ ಬಲಿನ ಅಂಚಾಪರೇಶಾಂ ಪರಾವರೇಮಿ ಸ್ಥಿರ ಜಂಗಮಾಯೇ ಬ್ರಹ್ಮಾದಯೋ ಯೇನ ವಶಂ ಪ್ರಣೀತಾ. ನನಗೆ ಮಾತ್ರ ಅಲ್ಲ, ಇಷ್ಟು ಗುಡುಗ್ತಾ ಇದ್ದಿ, ನಿನಗೂ ಬಲಪ್ರದ ಪರಮಾತ್ಮನೇ, ನನಗೂ ಹರಿಬಲ, ನಿನಗೂ ಹರಿಬಲ, ಲಕ್ಷ್ಮೀ ಬ್ರಹ್ಮಾದಿ ಎಲ್ಲ ದೇವತೆಗಳಿಗೂ ಕೂಡ ಬಲಪ್ರದ ಶ್ರೀ ಹರಿಯೇ. ಅವನು ಬಲಪ್ರದನಾಗದೇ ಇದ್ದರೆ ಒಂದು ಕ್ಷಣ ಉಸಿರಾಡಲಿಕ್ಕೂ ಕೂಡ ಆಗೋದಿಲ್ಲ. ಆ ಪರಮಾತ್ಮನ ಬಲವೇ ಬಲ. ಅವನ ಪ್ರೇರಣೆಯಿಂದ ನಾನು ಹೀಗೆ ನಿನಗೆ ಪ್ರತಿಭಟನೆ ಮಾಡ್ತಾ ಇದ್ದೀನಿ ಅಂತಂದಾಗ ಹಿರಣ್ಯಕಶಿಪು ಕೇಳ್ತಾನೆ, ಎಲ್ಲಿದ್ದಾನ ಹರಿ? ಹರಿಬಲವೇ ಬಲ ಅಂತಿದ್ದಿ, ಎಲ್ಲಿದ್ದಾನೆ ಅಂತ. ಪ್ರಹ್ಲಾದ ಹೇಳಿದೆ, ಎಲ್ಲಿದ್ದಾನೆ ಅಂತ ಹೇಗೆ ಹೇಳಲಿ? ಎಲ್ಲ ಕಡೆ ಇರುವವನನ್ನು ಒಂದು ಕಡೆ ಬಟ್ಟು ಮಾಡಿ ತೋರಿಸಿದರೆ ಅಪಚಾರ ಆಗ್ತದೆ. ಸರ್ವಶಾಸ್ತ್ರ ಪಾರಂಗತರಾದವರನ್ನು ಇವರು ಬರೀ ವೇದಾಂತ ಶಾಸ್ತ್ರ ಪಾರಂಗತರು ಅಂತ ಬಟ್ಟು ಮಾಡಿದರೆ ತಪ್ಪಾಗ್ತದೆ. ಎಲ್ಲಿ ಬೇಕಾದರೂ ಅಲ್ಲಿದ್ದಾನೆ, ಸರ್ವತ್ರ ವ್ಯಾಪ್ತನಾಗಿದ್ದಾನೆ, ಸರ್ವತ್ರ ಅಂದ. ಆಗ ಹಿರಣ್ಯಕಶಿಪು ಆ ರಾಜಧಾನಿಯಲ್ಲಿ ಅಹೋಬಲದಲ್ಲಿ ತನ್ನ ಅರಮನೆಯಲ್ಲಿ ಒಂದು ಕಂಬ ತೋರಿಸಿ, ಕಸ್ಮಾತ್ ಸ್ತಂಭೇನ, ಎಲ್ಲ ಕಡೆಯಲ್ಲಿದ್ದರೆ ಈ ಕಂಬದಲ್ಲಿ ಯಾಕಿಲ್ಲ ಅಂತ ಕೇಳಿದ. ಪ್ರಹ್ಲಾದ ಹೇಳ್ತಾನೆ, ಯಾಕಿಲ್ಲ ಅಂತ ಕೇಳಬೇಡ, ನನಗೆ ಯಾಕೆ ಕಾಣಿಸೋದಿಲ್ಲ ಅಂತ ಬೇಕಾದ್ರೆ ಕೇಳು, ಹೇಳ್ತೇನೆ. ಯಾಕಿಲ್ಲ ಅಂತ ಕೇಳಬೇಡ, ಇದ್ದಾನೆ, ನನಗೆ ಕಾಣಿಸ್ತಾ ಇದ್ದಾನೆ, ನನಗೆ ಕಾಣಿಸ್ತಾ ಇದ್ದಾನೆ. ನಿನಗೆ ಕಾಣಿಸಿದ್ರೆ ನನಗೆ ಯಾಕೆ ಕಾಣಿಸ್ತಾ ಇಲ್ಲ? ನಿನಗೆ ಕಣ್ಣಿಗೆ ಪೊರೆ ಬಂದಿದೆ ಅಂದ ಅಷ್ಟೆ. ಕಣ್ಣು ಸರಿಯಾಗಿಲ್ಲ ನಿಂದು, ಅಂಜನ ಹಚ್ಕೋಬೇಕು, ಆವಾಗ ಮಾತ್ರ ಕಾಣಿಸ್ತಾನೆ. ಭಕ್ತಿ ಎನ್ನುವಂಥ ಅಂಜನ ಇದ್ದರೆ ಪರಮಾತ್ಮ ಕಣ್ಣಿಗೆ ಕಾಣ್ತಾನೆ, ಇಲ್ಲದಿದ್ದರೆ ಕಾಣೋದಿಲ್ಲ. ನಿನಗೆ ಕಾಣೋದಿಲ್ಲ ಅಂದ ಮಾತ್ರದಿಂದ ಇಲ್ಲ ಅಂತ ಹೇಳಬೇಡ. ನೀರಿಗೆ ಉಪ್ಪು ಹಾಕಿದರೆ ಉಪ್ಪು ಕಾಣಿಸ್ತದೇನು? ಕರಿಗೆ ಹೋಗ್ತದೆ ಉಪ್ಪು. ಒಂದೊಂದು ಕಣ ಕಣ, ಒಂದು ಹನಿ ಹನಿ ಕುಡಿದ್ರೂ ಕೂಡ ಬಾಯಿಗೆ ಉಪ್ಪು ಹತ್ತದೆ. ಆದರೆ ಉಪ್ಪು ತೋರಿಸು ಅಂದರೆ ತೋರಿಸ್ಲಿಕ್ಕೆ ಬರೋದಿಲ್ಲ. ಸಕ್ಕರೆ ಹಾಕಿದರೆ ಸಕ್ಕರೆ ಕರಿಗೆ ಹೋಗ್ತದೆ. ಒಂದೊಂದು ಹನಿ ನೀರು ಕೂಡ ಸಿಹಿಯೇ, ಆದರೆ ಸಕ್ಕರೆ ತೋರಿಸು ಅಂದರೆ ತೋರಿಸ್ಲಿಕ್ಕೆ ಬರೋದಿಲ್ಲ. ಹಾಗೆ ಪರಮಾತ್ಮ ಇದ್ದಾನೆ. ತೋರಿಸು ಅಂತಂದರೆ ಎಲ್ರಿಗೂ ತೋರಿಸ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆಲ್ಲ ಮಂತ್ರಶಕ್ತಿ ಬೇಕು, ಪರಮಾತ್ಮನ ಅನುಗ್ರಹ ಬೇಕು. ಅವನು ಅವ್ಯಕ್ತ, ಯಾರ ಮೇಲೆ ಪ್ರಸನ್ನನಾಗ್ತಾನೋ ಅವರಿಗೆ ಕಾಣಿಸ್ತಾನೆ, ಅವರಿಗೆ ತಾನಿದ್ದೇನೆ ಎನ್ನುವ ಸೂಚನೆ ಆದರೂ ಕೊಡ್ತಾನೆ. ಒಂದು ಗುಡಿಸಲಲ್ಲಿ ಒಳಗಡೆ ಅಡಿಗೆ ಮಾಡ್ತಾ ಇದ್ದರೆ ಆ ಗುಡಿಸಲಿನ ಮೇಲ್ಗಡೆ ತೂತುಗಳಿಂದ ಹೊಗೆ ಮೇಲೆ ಬರ್ತದೆ, ಹೊಗೆ ಕಾಣಿಸ್ತದೆ. ಒಳಗಡೆ ಯಾರು ಅಡಿಗೆ ಮಾಡ್ತಾ ಇದ್ದಾರೆ, ಒಲೆ ಉರಿ ಹಚ್ಚಿದ್ದಾರೆ ಅಂತ ನಾವು ಊಹೆ ಮಾಡ್ತೀವಿ. ಯಾಕೆ? ಹೊರಗಡೆ ಹೊಗೆ ಬರ್ತಾ ಇದೆ. ಆ ಹೊಗೆ ನೋಡಿ ಒಳಗಡೆ ಬೆಂಕಿ ಇದೆ ಅಂತ ಊಹೆ ಮಾಡೋ ಹಾಗೆ ನಮ್ಮ ನಡವಳಿಕೆ ನೋಡಿ, ನಮ್ಮ ಬಾಯಿಂದ ಬಂದ ನುಡಿ ನೋಡಿ, ಒಂದೊಂದು ಹೆಜ್ಜೆ ಇಡೋದನ್ನು ನೋಡಿ ಒಳಗೆ ಪರಮಾತ್ಮ ಇದ್ದಾನೆ ಅಂತ ಊಹೆ ಮಾಡಬೇಕು. ಒಂದು ವೇಳೆ ಆ ಭಗವಂತ ಇಲ್ಲದೇ ಇದ್ದರೆ ಒಂದು ನುಡಿ ನಮ್ಮ ಬಾಯಿಂದ ಬರಲಿಕ್ಕೆ ಸಾಧ್ಯನಾ? ಒಂದು ನುಡಿ ಬರಲಿಕ್ಕೆ ಸಾಧ್ಯನಾ? ಆ ಪರಮಾತ್ಮ ಇಲ್ಲದೇ ಇದ್ದರೆ ಇಂಥ ಅದ್ಭುತ ಪ್ರಪಂಚ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯನಾ? ಯಾರಿಗೆ ಸಾಧ್ಯ? ನಮ್ಮ ಗುರುಗಳು ಹೇಳ್ತಿದ್ರು, ಭಾರತದ ಮ್ಯಾಪ್ ಬರೀರಿ ಅಂತಂದರೆ ಸರಿಯಾಗಿ ಬರೀಲಿಕ್ಕೆ ಆಗೋದಿಲ್ಲ.
ಸರಿಯಾಗಿ ಬರೆದ್ರೆ ಅದಕ್ಕೆ ಎಷ್ಟೋ ಮಾರ್ಕ್ಸ್ ಕೊಡ್ತಾರೆ. ಒಂದು ಮ್ಯಾಪ್ ಬರೀಲಿಕ್ಕಾಗೋದಿಲ್ಲ. ಅಂಥದ್ದು ಇಂಥ ಪ್ರಪಂಚವನ್ನೇ ಸೃಷ್ಟಿ ಮಾಡಬೇಕಾದ್ರೆ ಎಷ್ಟು ಬುದ್ಧಿವಂತನಾಗಿರಬೇಕು ಅವನು. ಬಹುಚಿತ್ರ ಜಗದ್ ಬಹುಧಾ ಕರಣಾತ್ ಪರಶಕ್ತಿರನಂತ ಗುಣಃ ಪರಮಃ. ಎಂಥ ಚಿತ್ರ ವಿಚಿತ್ರ ಪ್ರಪಂಚ ಸೃಷ್ಟಿ ಮಾಡಿದ್ದಾನೆ ಅವನು. ಒಂದು ವೇಳೆ ಸರ್ವೋತ್ತಮ ಶ್ರೀಹರಿ ಆಗದೆ ಹೋದರೆ ಇನ್ಯಾರಿಗಿದೆ ಅಂಥ ಶಕ್ತಿ? ನಾವು ನೋಡಿದ್ದೀವ, ನಮ್ಮ ಬೇಕಾದಷ್ಟು ಜನರನ್ನು ಸಂಧಿಸಿದ್ದೇವೆ. ಇಂಥ ಪ್ರಪಂಚ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯನಾ? ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂತಂದರೆ ಮತ್ತೆ ಆ ಒರಿಜಿನಾಲಿಟಿ ಬರೋದಿಲ್ಲ. ಅದರಂತೆ ಮೂಲ ಇದ್ದಂತೆ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ದೇಹವೇ ತಗೊಳ್ಳಿ, ಎಷ್ಟು ಅದ್ಭುತವಾದ ದೇಹ ಮಾಡಿದ್ದಾನೆ. ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು ಅಂದರೆ ಮೊದಲಿನಂತೆ ಆಗೋದಿಲ್ಲ, ಕೆಡ್ತಾ ಹೋಗ್ತದೆ ಕೆಡ್ತಾ ಹೋಗ್ತದೆ. ಒಂದು ರೋಗ ಬಂತು, ಅದಕ್ಕೇನೋ ಔಷಧಿ ಕೊಟ್ಟಾಗ ಇನ್ನೊಂದು ಆಗ್ತದೆ, ಮತ್ತೊಂದು ಆಗ್ತದೆ. ಇಂಥ ಪ್ರಪಂಚ ಸೃಷ್ಟಿ ಮಾಡಿದ್ದಾನೆ. ಇದು ಅವನ ಬಗ್ಗೆ ಅರಿವಿಲ್ಲದೇನೆ ಎಲ್ಲಿದ್ದಾನೆ ಅಂತ ಕೇಳ್ತಾ ಇದೆಯಲ್ಲ, ನನಗೆ ಕಾಣಿಸ್ತಾ ಇಲ್ಲ ಅಂತ ಹೇಳ್ತಿದೆಯಲ್ಲ. ಊಹೆ ಮಾಡಿ ನೋಡು, ಇಂಥ ಪ್ರಪಂಚ ಸೃಷ್ಟಿಯಾಗಿ ನಮ್ಮ ಕಣ್ಣೆದುರಿಗಂತೂ ಪ್ರಪಂಚ ಕಾಣ್ತಾ ಇದೆಯಲ್ಲ. ಇದರಿಂದ ಊಹೆ ಮಾಡಿ ನೋಡಿ ಪರಮಾತ್ಮ ಇದ್ದಾನೋ ಇಲ್ಲೋ ಅಂತ ಗೊತ್ತಾಗ್ತದೆ. ಒಂದು ವ್ಯಾಸರೇ ಒಂದು ಮಾತು ಹೇಳ್ತಾರೆ, ಈಗಿನ ನಾಸ್ತಿಕರಿಗೆ ಉತ್ತರ ಕೊಡಲಿಕ್ಕೆ ಒಂದು ಮಾತು ಹೇಳ್ತಾರೆ. ಶ್ರಾದ್ದಾದಿಗಳು ನಡೀತದಲ್ಲ, ಶ್ರಾದ್ದಾದಿಗಳನ್ನು ಮಾಡುವಾಗ ಕೆಲವರು ಶ್ರಾದ್ದ ಮಾಡದೇ ಇರೋರು ಬಹಳ ಮಂದಿ ಇದ್ದಾರೆ. ಶ್ರಾದ್ದನೇ ಯಾತಕ್ಕೆ ಮಾಡಬೇಕು ಅಂತ ಕೆಲವರು. ಒಬ್ರಿಗಂತೂ ಅವರಪ್ಪ ಏನೋ ಸರಿಯಾಗಿ ಇವನನ್ನು ನೋಡ್ಕೊಂಡಿದ್ದಿಲ್ಲಂತೆ. ಶ್ರಾದ್ದ ಮಾಡ್ತಿದ್ದಾನೆ, ಮಾಡುವಾಗ 3 ಪಿಂಡ ಇಟ್ಟು ಇದು ತಂದೆ ಪಿಂಡ ಪಿತೃಪಿಂಡ ಅಂತ ತೋರಿಸಿದರೆ ಶೂಟ್ ಮಾಡಬೇಕು ಇವನ್ನ ಅಂತಾನಂತ ಅಲ್ಲಿ ಕೂತ್ಕೊಂಡು ಆ ಪಿಂಡಕ್ಕೆ. ಯಾಕೆಂದ್ರೆ ಅಷ್ಟು ದ್ವೇಷ ತಂದೆ ಮೇಲೆ. ಈ ರೀತಿಯೂ ಇದ್ದಾರೆ. ಶ್ರಾದ್ದ ಮಾಡೋದು ಮಾಡಿ ಮತ್ತೆ ಅಲ್ಲಿ ಶೂಟ್ ಮಾಡ್ಬೇಕಂತೆ ಆ ಪಿಂಡವನ್ನೇ, ಯಾಕೆಂದರೆ ಅದು ಅವರ ದೇಹ. ವ್ಯಾಸರು ಬರೀತಾರೆ, ನಾಸ್ತಿಕರು ಏನೇನೋ ಮಾತಾಡ್ತಾರೆ, ಪ್ರಪಂಚದ ಬಗ್ಗೆ ಅರಿವೇ ಇಲ್ಲ. ಎಷ್ಟು ಅದ್ಭುತವಾಗಿದೆ, ಎಷ್ಟು ವಿಚಿತ್ರವಾಗಿದೆ ಪ್ರಪಂಚ ಅನ್ನೋ ಜ್ಞಾನ ಇಲ್ಲ ಅವರಿಗೆ, ಮಾತಾಡುವವರಿಗೆ. ಒಂದು ಶ್ಲೋಕ ಇದೆ, ದರ್ಶನ ಧ್ಯಾನ ಸಂಸ್ಪರ್ಶಾತ್ ಮತ್ಸ್ಯೀ ಕೂರ್ಮೀ ಚ ಪಕ್ಷಿಣಃ ಯಥಾ ತೇ ತೃಪ್ತಿಮಾಯಾಂತಿ ಶ್ರಾದ್ದೇನ ಪಿತರಸ್ತಥಾ. ದರ್ಶನ ಮೀನಿದೆಯಲ್ಲ, ಇದು ಬಹಳ ಜನರಿಗೆ ಗೊತ್ತಿಲ್ಲ. ಎಷ್ಟೋ ಜನ ಶೋಧನೆ ಮಾಡಿದರು. ನಾನೊಂದು ಸಲ ಇದನ್ನು ಹೇಳಿದಾಗ ಕೊನೆಗೆ ಒಪ್ಪಿದರು, ಪ್ರಾಣಿ ವಿಜ್ಞಾನದವರು ಒಪ್ಪಿದರು, ಹೌದು ಅಂತ. ಮೀನು, ಹೆಣ್ಣು ಮೀನು ತನ್ನ ಮರಿ ಹಾಕ್ತದೆ. ಆ ಮರಿಯನ್ನು ಹೇಗೆ ಬೆಳೆಸ್ತದೆ ಆ ಮೀನು, ಹೆಣ್ಣು ಮೀನು? ಅದೇನು ತೊಡೆ ಮೇಲೆ ಮಲಗಿಸ್ಕೊಂಡು ಹಾಲು ಕುಡಿಸಿ ಬೆಳೆಸೋದಲ್ಲ. ಆ ಅಂಗರಚನೆ ಮೀನಿನಲ್ಲಿ ಇಲ್ಲವೇ ಇಲ್ಲ. ಮೀನಿನಲ್ಲಿ ಹಾಲು ಕುಡಿಸುವಂಥ ಒಂದು ವ್ಯವಸ್ಥೆ ಇದೆಯಾ? ಆ ರೀತಿ ಅಂಗರಚನೆ ಇದೆಯಾ ಮನುಷ್ಯರಿಗಿದ್ದ ಹಾಗೆ? ಇಲ್ಲ. ಆದರೆ ಆ ಮೀನು ಮರಿ ಮೀನು ಬೆಳೀತಾ ಹೋಗ್ತದೆ, ಚೆನ್ನಾಗಿ ಡೆವಲಪ್ ಆಗ್ತದೆ. ಹೇಗೆ ಡೆವಲಪ್ ಆಗ್ತದೆ? ಯಾರು ಆಹಾರ ಕೊಡ್ತಾರೆ? ಇಷ್ಟೇ ಅಂತೆ ಪರಮಾತ್ಮನ ವ್ಯವಸ್ಥೆ. ಆ ತಾಯಿ ಮೀನು ಮರಿ ಹಾಕಿದ ಮೇಲೆ ದರ್ಶನಾತ್ ಆಗಿಂದಾಗಿ ಅದಕ್ಕೆ ದೃಷ್ಟಿ ಕೊಟ್ಟು ನೋಡಬೇಕಂತ. ಆ ಕಣ್ಣಿಗೆ ಕಣ್ಣಿಟ್ಟು ಮುಖಕ್ಕೆ ಮುಖ ಇಟ್ಟು ನೋಡ್ತಾ ಇದ್ದರೆ ಅದು ಬೆಳೀತದಂತ. ಇಷ್ಟೇ ಸಾಕಂತೆ ಡೆವಲಪ್ ಆಗಲಿಕ್ಕೆ. ದರ್ಶನಾತ್. ಧ್ಯಾನ. ಕೂರ್ಮ, ಆಮೆಗಳು ಸಮುದ್ರದಲ್ಲೋ ನದಿಯಲ್ಲೋ ಇರ್ತವೆ, ದಡಕ್ಕೆ ಬಂದು ಮೊಟ್ಟೆ ಇಡ್ತವೆ, ಆಮೇಲೆ ನದಿಗೂ ಸಮುದ್ರಕ್ಕೂ ಹೋಗ್ತವೆ. ಆಮೇಲೆ ಆ ಮೊಟ್ಟೆ ಹತ್ತಿರ ಆಮೆ ಬರೋದೇ ಇಲ್ಲ ಈ ಕಡೆ. ಅದು ದೂರನೇ ಸರಿ, ಒಳಗೆ ಸರಿ. ಆದರೆ ಎಲ್ಲಿ ನೀರಿನಲ್ಲಿದ್ದರೂ ಕೂಡ ನಾನು ಮೊಟ್ಟೆ ಇಟ್ಟು ಬಂದಿದ್ದೇನೆ ಅಂತ ನೆನಪಂತೂ ಇರ್ತದಂತೆ. ಅದಕ್ಕೆ ದಿನಾ ನೆನಪು ಮಾಡ್ಕೋತದಂತೆ, ನಾನು ಮೊಟ್ಟೆ ಇಟ್ಟಿದ್ದೀನಿ ಅಂತ ನೆನಪು ಮಾಡ್ಕೋತದೆ. ಅದರಿಂದ ಈ ಮೊಟ್ಟೆ ಡೆವಲಪ್ ಆಗ್ತದೆ, ಚೆನ್ನಾಗಿ ಡೆವಲಪ್ ಆಗಿ ಮರಿ ಹೊರಗೆ ಬರ್ತದಂತೆ. ಆಮೇಲೆ ಅದು ಸ್ವತಂತ್ರ ಆಗ್ತದೆ, ಅದರ ಪಾಡಿಗೆ ಅದು ಓಡಾಡ್ತದೆ. ಇದು ಆಮೆಗಳಲ್ಲಿ ವ್ಯವಸ್ಥೆ, ಕೂರ್ಮ. ದರ್ಶನಾತ್ ಧ್ಯಾನ ಸಂಸ್ಪರ್ಶಾತ್. ನವಿಲುಗಳಲ್ಲಿ ವ್ಯವಸ್ಥೆ ಏನು ಅಂತಂದರೆ, ಒಂದು ಹೆಣ್ಣು ನವಿಲು ಮರಿ ಹಾಕಿದ ಮೇಲೆ ಆ ಮರಿಯನ್ನು ಅದು ಕೂಡ ಹಾಲು ಕುಡಿಸೋದಿಲ್ಲ, ಆ ವ್ಯವಸ್ಥೆ ಅಲ್ಲಿಯೂ ಇಲ್ಲ. ಆಗಿಂದಾಗಿ ಅದನ್ನು ಆಲಿಂಗನೆ ಮಾಡ್ಕೋಬೇಕಂತೆ, ತಬ್ಕೋಬೇಕಂತೆ. ಆ ಮರಿಯನ್ನು ತಾಯಿ ಮೀನು ಚೆನ್ನಾಗಿ ತಬ್ಬಿಕೊಂಡು ಶಾಖ ಕೊಟ್ಟರೆ ಆ ಮೈಗೆ ಮೈ ಸೇರಿ ಶಾಖ ಉಂಟಾಗ್ತದಂತೆ. ಆ ಶಾಖದಿಂದ ಅದು ಬೆಳೀತದಂತೆ. ಯಾವುದು? ಮರಿ ನವಿಲು. ಅದನ್ನೇ ಹೇಳ್ತಾರೆ ದರ್ಶನ ಧ್ಯಾನ ಸಂಸ್ಪರ್ಶಾತ್.
ಮತ್ಸಿ ಕೂರ್ಮೀ ಚ ಪಕ್ಷಿಣಃ ಯಥಾತೆ ತೃಪ್ತಿ ಮಾಯಾಂತಿ. ಅಷ್ಟರಿಂದಲೇ ಅವ್ರಿಗೆ ಆಹಾರ ಕೊಟ್ಟಾಗಾಯಿತು, ತೃಪ್ತಿಯಾಗಿ ಡೆವಲಪ್ ಆಗ್ತಾ ಹೋಗ್ತದೆ. ಶ್ರಾದ್ದೇನ ಪಿತರಸ್ತಥ. ಹಾಗೆ ತಂದೆ ತಾಯಿಗಳು ನಮಗೆ ಕಾಣದೇ ಹೋದರೂ ಕೂಡ ಎಲ್ಲೋ ಒಂದು ಕಡೆ ಇರ್ತಾರೆ. ಅವತ್ತಿನ ದಿವಸ ನಾವು ಪಿಂಡ ಪ್ರದಾನ ಮಾಡಿ ಶ್ರಾದ್ದಾದಿಗಳನ್ನು ಮಾಡಿದರೆ, ಅವರ ಹೆಸರು ಗೋತ್ರ ಎಲ್ಲ ಹೇಳಿದರೆ ಅವರಿಗೆ ತೃಪ್ತಿ ಆಗ್ತದೆ. ಹೆಸರು ಗೋತ್ರ ಹೇಳಿದರೆ ಸಾಕು, ತೃಪ್ತಿ ಆಗ್ತದೆ. ಅದು ಹೇಗಾಗ್ತದೆ ಅಂತ ಕೇಳಿದರೆ, ಕುಚೋದ್ಯ ಮಾಡಿದರೆ ಎಲ್ಲೋ ಪ್ರವಾಸಕ್ಕೆ ಹೋಗ್ತಾರೆ, ಅವ್ರು ಆಹಾರ ತೊಗೊಂಡು ಹೋಗೋದು ಬೇಡ, ಮಧ್ಯಾಹ್ನದ ಹೊತ್ತಿಗೆ ಸರಿಯಾಗಿ ಅವ್ರು ಇಲ್ಲಿ ಹೆಸರು ಹೇಳಿ ಗೋತ್ರ ಹೇಳಿ ಪಿಂಡ ಇಡ್ರಿ, ಅವ್ರಿಗೆ ಹೊಟ್ಟೆ ತುಂಬ್ತದ ಅಂತ ಕೇಳಿದರೆ ಹಿಂಗೆ ಕೇಳ್ತಾರೆ. ಈ ರೀತಿ ಶಾಸ್ತ್ರ ಬರೆದವರು ಇದ್ದಾರೆ, ನಾಸ್ತಿಕ್ಯ ಶಾಸ್ತ್ರ. ಅರ್ಥ ಇಲ್ಲ, ಪರಮಾತ್ಮನ ವ್ಯವಸ್ಥೆ. ಈಗ ಮೀನು ತನ್ನ ಮರಿಯನ್ನು ನೋಡಿ ನೋಡಿ ಬೆಳೆಸ್ತದೆ. ಮನುಷ್ಯರು ಹಾಗೆ ಮಾಡಲಿ? ಒಂದೊಂದು ಕಡೆ ಒಂದೊಂದು ವ್ಯವಸ್ಥೆ. ಯಾವುದಾದ್ರೂ ತಾಯಿ ಹೇಳಲಿ, ನೀನು ನೋಡ್ತಾ ಇರ್ತೀನಿ, ನೀ ಬೆಳೀತಾ ಹೋಗು ಅಂದ್ರೆ ನೀನು ನೋಡ್ತಾ ಇರು, ನಾ ಕಣ್ಣು ಮುಚ್ಚಿಬಿಡ್ತೀನಿ ಅಂತದೆ ಅಷ್ಟೇ. ಇವೆಲ್ಲ ವ್ಯವಸ್ಥೆ ಮನುಷ್ಯರಲ್ಲೂ ಉಂಟಂತೆ. ಒಂದು ಈ ಪಾಂಡವರು ವನವಾಸದಲ್ಲಿದ್ದಾಗ ಕೃಷ್ಣ ಬರ್ತಾನೆ ಒಂದು ಸಲ. ಭಾರಿ ಕೃಷ್ಣನಿಗೂ ಪಾಂಡವರಿಗೂ. ಒಂದು ಸಲ ಕೃಷ್ಣ ಬಂದ, ಪಾಂಡವರನ್ನು ಕೇಳಿದ, ಹೇಗಿದ್ದೀರಿ ಅಂತ ಕೇಳಿದ. ಆಗ ಧರ್ಮರಾಜ ಹೇಳ್ತಾನೆ, ಕೃಷ್ಣ ಚೆನ್ನಾಗೇ ಇದ್ದೀವಿ ನಾವು ಅಂದ. ಚೆನ್ನಾಗೇ ಇದ್ದೀವಿ, ನೀನು ನಮ್ಮ ಜೊತೆಗೇ ಇರಬೇಕಾಗಿಲ್ಲ, ನೀನು ದ್ವಾರಕೆಯಲ್ಲಿರು, ನಾವು ವನವಾಸದಲ್ಲಿರ್ತೀವಿ, ಆದರೂ ಚೆನ್ನಾಗಿರ್ತೀವಿ. ಆದರೆ ದಿನ ನಮ್ಮನ್ನು ನೆನಪಿಸ್ಕೋ ನೀನು ಅಷ್ಟೇ ಅಂತಾರೆ. ದಿನ ನಮ್ಮ ನೆನಪು ನಿನಗಿತ್ತು ಅಂತಾದರೆ ನಾವಿಲ್ಲಿ ಚೆನ್ನಾಗಿರ್ತೀವಿ. ಸ್ನೇಹಪೂರ್ಣೇನ ಮನಸ ಎನ್ನ ಸ್ಮರಸಿ ಕೇಶವ ಅಪತ್ಯಮಿವ ಕೂರ್ಮಾಣಾಂ ತೇನ ಜೀವಾಮಹೇ ವಯಂ. ಸ್ನೇಹಪೂರ್ಣವಾದ ಮನಸ್ಸಿನಿಂದ ನಮ್ಮವರು ಪಾಂಡವರು ಅಂತಿದ್ದಾರೆ ಕಾಡಿನಲ್ಲಿ ಅಂತ ನೆನಪಿಸ್ಕೊತಾ ಇರ್ತೀಯಲ್ವ, ಅಷ್ಟರಿಂದಲೇ ಬದುಕ್ತೇವೆ. ಹಾಗೆ ಅಪತ್ಯಮಿವ ಕೂರ್ಮಾಣಾಂ, ಆಮೆ ತನ್ನ ಮರಿಯನ್ನು ನೆನಪಿಸ್ಕೊಂಡು ಬದುಕಿಸೋ ಹಾಗೆ ನಾವು ಬದುಕ್ತೇವೆ. ನೀನು ನಮ್ಮ ಜೊತೆಗೇ ಇರಬೇಕು ಅಂತೇನಿಲ್ಲ. ಈ ರೀತಿ ಧರ್ಮರಾಜ ಹೇಳ್ತಾನೆ. ವ್ಯಾಸರು ಇನ್ನೊಂದು ಕಡೆ ಈ ಶ್ಲೋಕ ಹೇಳಿದ್ದಾರೆ. ಅದರಿಂದ ನಮಗೆ ಕಾಣಲಿಲ್ಲ ಅಂತಂದು ಕೂಡಲೇ ಪರಮಾತ್ಮ ಇಲ್ಲ ಅಂತ ಅರ್ಥ ಅಲ್ಲ. ಇಷ್ಟು ಅದ್ಭುತವಾದ ವಿಚಿತ್ರ ಪ್ರಪಂಚ ಸೃಷ್ಟಿ ಮಾಡಿದ್ದಾನೆ. ಮೀನಿನ ವ್ಯವಸ್ಥೆ ಏನು, ಕೂರ್ಮದ ವ್ಯವಸ್ಥೆ ಏನು, ಮನುಷ್ಯರ ವ್ಯವಸ್ಥೆ ಬೇರೆ ಥರ. ಪ್ರಾಣಿಗಳು ಮನುಷ್ಯರು ಎಲ್ಲರೂ ಹಾಲು ಕೊಡ್ತಾರೆ, ಆ ಮಾತು ಬೇರೆ. ಆದರೆ ಮೀನು, ಮತ್ಸ್ಯ, ಇದು ಆಮೆ, ಪಕ್ಷಿಗಳು, ನವಿಲುಗಳು, ಅಲ್ಲೆಲ್ಲ ವ್ಯವಸ್ಥೆ ಇಲ್ಲ. ಆದರೂ ಬದುಕ್ತಾವೆ. ತೇನ ಜೀವಾಮಹೇ ವಯಂ. ಒಂದು ಕಡೆ ಇದನ್ನು ಹೇಳಿದಾಗ ಒಬ್ಬರು ಜಡ್ಜಿಗಳು ಹೇಳಿದರು, ಅವರು ಒಳ್ಳೆ ಚೀಫ್ ಜಸ್ಟಿಸ್, ನೀವು ಹೇಳಿದ್ದು ಅಕ್ಷರ ಸಹ ಸತ್ಯ ಅಂದರು. ಯಾಕೆಂದರೆ ನಮಗೂ ಅನುಭವ. ನಮ್ಮವರು ಯಾರಾದರೂ ದುಃಖದಲ್ಲಿದ್ದಾಗ ನಾವು ಅವ್ರ ಬೆನ್ನಿನ ಮೇಲೆ ಕೈ ಹಾಕಿ ಆಲಿಂಗನೆ ಮಾಡಿಕೊಂಡು ಸಮಾಧಾನ ಮಾಡಿಬಿಟ್ರೆ ಅವ್ರಿಗೆ ಎಷ್ಟೋ ಚೈತನ್ಯ ಬರ್ತದೆ. ದುಃಖದಲ್ಲಿರ್ತಾರೆ, ಏನೋ ತೊಂದರೆಯಲ್ಲಿರ್ತಾರೆ, ಬೆನ್ನ ಮೇಲೆ ಕೈ ಹಾಕಿ ನಾಲ್ಕು ಬೆನ್ನು ಬಡಿದು ಧೈರ್ಯವಾಗಿರು ಅಂತ ಒಂದು ಒಳ್ಳೆ ಮಾತಾಡಿದರೆ ಸಾಕು, ಅವ್ರ ಮನಸ್ಸಿನ ಮೇಲೆ ಪರಿಣಾಮ ಆಗ್ತದೆ. ಒಬ್ಬ ಹುಡುಗ SSLC ಪರೀಕ್ಷೆಗೆ ಹೋಗಬೇಕು, ಅಪ್ಪ ಮನೆಗೆ ಬಂದು ಗಾಬರಿಯಾಗಿರ್ತಾನೆ, ಬಂದು ನಮಸ್ಕಾರ ಮಾಡ್ತಾನೆ. ಅಪ್ಪ ಪರೀಕ್ಷೆಗೆ ಹೋಗ್ತಿದ್ದೀನಿ, ಆಶೀರ್ವಾದ ಮಾಡು ಅಂದರೆ, SSLC ಉದ್ಧಾರ ಆಯ್ತು, ಹೋಗು. ನೀನು ಪರೀಕ್ಷೆ ಬರೆದಂಗೆ SSLC ಉದ್ಧಾರ ಆಯಿತು ಅಂದರೆ ಅವನಿಗೆ ಏನು ಅನ್ನಿಸ್ತದೆ ಹೇಳಿ? ಬರೋದು ಮರ್ತು ಹೋಗಿಬಿಡ್ತದೆ. ಧೈರ್ಯವಾಗಿರು ಬರಿ ಅಂತ ಅನ್ನಬೇಕು, ಅಥವಾ ನೀನೇನು ಬರಿತೀಯೋ ಅಂತಂದುಬಿಟ್ರೆ. ಹೀಗೆ ಅವ್ರು ಹೇಳಿದ್ದು ಬೇರೆ. ಒಂದು ದೊಡ್ಡ ವಾರ ಆಯ್ತಂತೆ. ಆ ವಾರ ಒಂದು ಘೋಷಣೆ ಆಯಿತು, ಯುದ್ಧ ಆಗೋದು ಅಂತ. ಒಬ್ಬ ಸೈನಿಕನಿಗೆ ಆ ಯುದ್ಧ ಹತ್ತಿರ ಬರ್ತಾ ಇದ್ದ ಹಾಗೆ ಅಜೀರ್ಣಾಗಿ, ತಿಂದದ್ದೆಲ್ಲ ಅಜೀರ್ಣಾಗಿ ಭೇದಿ ಶುರುವಾಯ್ತಂತೆ. ಏನು ಗಾಬರಿ ಆಗಿಬಿಟ್ನೋ, ನನ್ನ ಯುದ್ಧ ಹತ್ತಿರ ಬರ್ತಾ ಇದೆ, ಏನು ಗಾಬರಿಗೆ ಜೀರ್ಣ ಆಗೋದಿಲ್ಲ. ಆರೋಗ್ಯ ಚೆನ್ನಾಗಿದ್ದರೆ, ಮನಸ್ಸು ಚೆನ್ನಾಗಿದ್ದರೆ ತಿಂದದ್ದು ಜೀರ್ಣ ಆಗ್ತದೆ. ಮನಸ್ಸಿಗೆ ಭಯ ದುಡುಕ ಇದ್ದರೆ ತಿಂದದ್ದು ಜೀರ್ಣ ಆಗೋದಿಲ್ಲ. ಅವನು ಸುಮ್ಮನೆ ಸಹಜವಾಗಿ ತಾಯಿಗೆ ಟೆಲಿಗ್ರಾಮ್ ಕೊಟ್ಟನಂತೆ, ತುಂಬ ಅನಾರೋಗ್ಯ ಆಗ್ತಾ ಇದೆ, ಯುದ್ಧನೂ ಹತ್ತಿರ ಬರ್ತಾ ಇದೆ, ಭೇದಿಯಾಗಿದೆ ಹಾಗೆ ಅಂತ. ಅವರಮ್ಮ ಅಲ್ಲಿಗೆ ಬಂದು ಅವಳಿಗೆ ಅರ್ಥ ಆಯಿತು, ತಾಯಿಗೆ ಅರ್ಥ ಆಯಿತು ಏನಾಗಿದೆ ಇವನಿಗೆ ಅಂತ ಅರ್ಥ ಆಯಿತು. ಬಂದು ಅವನನ್ನು ಗಟ್ಟಿ ಆಲಿಂಗನೆ ಮಾಡಿಕೊಂಡು, ಹೆದರಬೇಡ್ವೋ, ಯಾವತ್ತಿದ್ರೂ ಮರಣ ಇದ್ದದ್ದೇ,
ಬದುಕಿದ ಏನು ಹತೋವಾ ಪ್ರಾಪ್ಸಿಸಿ ಸ್ವರ್ಗಂ ಜಿತ್ವಾವಾ ಭೋಕ್ಷಸೆ ಮಹೀಂ ಅಂತ ಕೃಷ್ಣ ಅರ್ಜುನನಿಗೆ ಹೇಳಿದ ಹಾಗೆ, ಗೆದ್ದಿ ರಾಜ್ಯ ಸಿಗ್ತದೆ, ಇಲ್ಲ ಸ್ವರ್ಗ ಸಿಗ್ತದೆ, ನೀನು ಧೈರ್ಯವಾಗಿರು ಅಂತ ಹೇಳಿ ಆಲಿಂಗನೆ ಮಾಡಿಕೊಂಡು ಬೆಂಚಪ್ಪರಿಸಿ ಹೋದ್ಲಂತೆ. ಭೇದಿ ನಿಂತೋಯ್ತಂತೆ. ಇದೇ ರೀತಿ ಹೆದರಿ ಎಷ್ಟೋ ಜನರಿಗೆ ಭೇದಿಯಾಗಿತ್ತಂತೆ. ಅವರವರು ತಮ್ಮ ತಾಯಿಗೆ ಟೆಲಿಗ್ರಾಮ್ ಕೊಟ್ರಂತೆ, ನೀವು ಒಂದು ಸಲ ಬಂದು ಹೋಗ್ರಿ ನಮ್ಮ ಮನೆಗೆ, ನಮ್ಮ ಹತ್ರ ಅಂತ, ನಮಗೂ ಸ್ವಲ್ಪ ಆರೋಗ್ಯ ಬರ್ತದೆ ಅಂತ. ಹೀಗೆ ಭಗವಂತನ ಸೃಷ್ಟಿ ಇದು. ಮನಸ್ಸಿಗೆ ದೇಹಕ್ಕೆ ಏನೋ ಸಂಬಂಧ ಇಟ್ಟು ಎಲ್ಲ ಮಾಡಿರ್ತಾನೆ. ಅದರಿಂದ ಕಾಣಿಸಲೇಬೇಕು ಅಂತ ಏನಿಲ್ಲ. ಪ್ರಹ್ಲಾದ ಅದನ್ನೇ ಹೇಳೋದು, ನಿನಗೆ ಅವನನ್ನು ನೋಡಲಿಕ್ಕೆ ಬೇಕಾದ ಕಣ್ಣಿಲ್ಲ. ಕಣ್ಣು ಅಂದರೆ ಈ ವಿವೇಚನ ಬೇಕು. ಪರಮಾತ್ಮ ಒಬ್ಬ ಇದ್ದಾನೆ ಅನ್ನುವಂಥ ವಿವೇಚನ ಮಾಡುವ ಶಕ್ತಿ ಬೇಕು. ನಿನಗೆ ಆ ಶಕ್ತಿ ಇಲ್ಲ, ಆ ಕಣ್ಣಿಲ್ಲ ನಿನಗೆ. ಪ್ರಜ್ಞಾಚಕ್ಷುಸ್ಸು ಅಂತಾರೆ ಅದಕ್ಕೆ. ಬರೀ ಹೊರಗಿನ ಭೌತಿಕ ಪದಾರ್ಥ ನೋಡುವ ಕಣ್ಣಿದ್ರೆ ಉಪಯೋಗ ಇಲ್ಲ. ವಿವೇಕ ಅನ್ನುವಂಥ ಚಕ್ಷುಸ್ ಬೇಕು. ಆ ವಿವೇಕ ಅನ್ನೋ ಕಣ್ಣಿನಿಂದ ಇದೆಲ್ಲ ಗೋಚರ ಆಗ್ತಾ ಹೋಗ್ತದೆ. ಅದನ್ನು ನಂಬಲಿಲ್ಲ ಹಿರಣ್ಯಕಶಿಪು. ಹಾಗಾದರೆ ನಿನಗೆ ಕಾಣಿಸ್ತಾ ಇದ್ದಾನಲ್ಲ ಪರಮಾತ್ಮ, ಅವನ ರಕ್ಷಣೆ ಮಾಡಲಿ ನೋಡೋಣ ಅಂತ ಸವಾಲು ಹಾಕಿ ಕೈಯಲ್ಲಿ ಖಡ್ಗ ಹಿಡ್ಕೊಂಡು, ಈಗ ಆ ಕಂಬಕ್ಕೆ ಒದ್ದು ಆ ಭಗವಂತನನ್ನು ಹೊರಗೆಳಿತೀನಿ, ನಿನ್ನನ್ನು ರಕ್ಷಣೆ ಮಾಡಲಿ ನೋಡೋಣ. ಈಗಲೇ ನಿನ್ನನ್ನು ಕೊಲ್ಲೋದಿಲ್ಲ, ಅವನನ್ನು ಹೊರಗೆಳೆದು ಅವನ ಸಮಕ್ಷಮದಲ್ಲಿ ನಿನ್ನ ತಲೆ ಕಡಿತೀನಿ, ರಕ್ಷಣೆ ಮಾಡಲಿ ನೋಡೋಣ ಅಂತ ಖಡ್ಗ ಹಿಡ್ಕೊಂಡು ಸಿಂಹಾಸನದಿಂದ ಎದ್ದು ಬಂದು ಪ್ರಹ್ಲಾದ ತೋರಿಸಿದಂಥ ಕಂಬಕ್ಕೆ ಮೊದಲು ಒದ್ನಂತೆ. ಅವನು ಬರಲಿ, ಅವನ ಎದುರಿಗೆ ನಿನ್ನ ತಲೆ ಕಡಿತೀನಿ ಅಂತ. ಒದ್ದು ಕೂಡಲೇ ಭಯಂಕರವಾದ ಸ್ಫೋಟದ ಶಬ್ದ ಆಯಿತು. ತದೈವ ತಸ್ಮಿನ್ನಿನದೋತಿ ಭೀಷಣೋ ಬಭೂವ ಏನ ಅಂಡಕಟಾಹಮಸ್ಫುಟತ್. ಬ್ರಹ್ಮಾಂಡದ ಮೇಲಿನ ಜಂತಿಗೆ ಬಡಿದು ಪ್ರತಿಧ್ವನಿ ಬಂತಂತೆ. ಅಂಥ ಸ್ಫೋಟದ ಶಬ್ದ ಆಯಿತು. ಆ ಶಬ್ದ ಕೇಳಿ 14 ಲೋಕದ ಎಲ್ಲ ಸಾತ್ವಿಕ ಜೀವರು ಅಲ್ಲಿ ಧಾವಿಸಿದ್ರಂತೆ. ಏನಿದು ಶಬ್ದ ಆಗ್ತಾ ಇದೆ ಅಂತ ಎಲ್ಲರೂ ಬಂದರು. ಎಲ್ರಿಗೂ ಏಕಕಾಲದಲ್ಲಿ ದರ್ಶನ ಕೊಡಬೇಕು ಅಂತ ಮರುಕ್ಷಣದಲ್ಲಿ ಎಲ್ಲರೂ ಬಂದ ಮೇಲೆ ಸತ್ಯಂ ವಿಧಾತುಂ ನಿಜಭೃತ್ಯ ಭಾಷಿತಂ ವ್ಯಾಪ್ತಿಂಚ ಭೂತೇಷ್ವಖಿಲೇಷು ಚಾತ್ಮನಃ ಅದೃಶ್ಯತಾತ್ಯದ್ಭುತ ರೂಪಮುದ್ವಹನ್ ಸ್ತಂಭೆ ಸಭಾಯಾಂ ನ ಮೃಗನ್ನ ಮಾನುಷಂ. ಅದ್ಭುತವಾದಂಥ ರೂಪ ಧರಿಸಿ ಪರಮಾತ್ಮ ಪ್ರಕಟನಾದ. ಆ ಕಂಬದಿಂದ ಒಡಮೂಡಿ ಬಂದ. ಕೆಳಗಿನ ಭಾಗ ಎಲ್ಲ ನರಾಕಾರ, ಮನುಷ್ಯರ ಹಾಗೆ 2 ಕಾಲು, ಕೆಳಗಿನ ಭಾಗ ನರಾಕಾರ, ಇಲ್ಲಿಂದ ಮೇಲ್ಭಾಗ ಮಾತ್ರ ಸಿಂಹದ ಆಕಾರ. ಅರ್ಧ ನರ ಅರ್ಧ ಸಿಂಹ, ಬರೀ ಸಿಂಹವಾಗಿ ಬಂದದ್ದಲ್ಲ, ಅರ್ಧ ನರ ಅರ್ಧ ಸಿಂಹ. ಈ ರೀತಿ ಪರಮಾತ್ಮ ಬಂದ. ವಿಚಿತ್ರ, ಇದು ಪೂರ್ತಿ ಸಿಂಹನೂ ಅಲ್ಲ, ಪೂರ್ತಿ ನರನೂ ಅಲ್ಲ, ಅಂಥ ವಿಚಿತ್ರ ರೂಪದಿಂದ ಬಂದ. ಹೀಗೆ ಬರ್ತಾನೆ ಅಂತನ್ನೋ ನಿರೀಕ್ಷೆನೂ ಇದ್ದಿಲ್ಲ ಹಿರಣ್ಯಕಶಿಪುವಿಗೆ. ಪರಮಾತ್ಮ ಬಂದದ್ದನ್ನು ನೋಡಿ ಪೆಚ್ಚಾಗಿ ಗಾಬರಿಯಾಗಿ ಯೋಚನೆ ಮಾಡಿದ. ನಾನು ಮಂದರ ಪರ್ವತಕ್ಕೆ ಹೋಗಿ ಬ್ರಹ್ಮದೇವರ ಹತ್ರ ನರರಿಂದ ಸಾಯಬಾರ್ದು ಅಂತ ಕೇಳಿದ್ದೇನೆ, ಮೃಗಗಳಿಂದ ಸಾಯಬಾರ್ದು ಅಂತ ಕೇಳಿದ್ದೀನಿ. ಇದು ನರನೂ ಅಲ್ಲ, ಮೃಗನೂ ಅಲ್ಲ, ನರಮೃಗ, ಇದನ್ನು ಆ ಪಟ್ಟಿಯಲ್ಲಿ ಸೇರಿಸಿಲ್ಲ, ಇದರಿಂದ ಸಾಯ್ತೀನೇನೋ ಅಂತ ಅಂದ್ಕೊಂಡಂತೆ. ಇದರಿಂದ ಸಾಯ್ತೀನೋ ಏನೋ. ಆಗ ಅಂದುಕೊಂಡದ್ದು ಗೊತ್ತಾಯಿತು ಪರಮಾತ್ಮನಿಗೆ. ಸತ್ಯಂ ವಿಧಾತುಂ ನಿಜ ಭೃತ್ಯ ಭಾಷಿತಂ. ನೀ ಅಂದ್ಕೊಂಡದ್ದೇ ನಿಜ, ಅದಕ್ಕೆ ನಾನು ಅರ್ಧ ನರ ಅರ್ಧ ಮೃಗ ರೂಪದಿಂದ ಬಂದಿದ್ದೀನಿ. ಇದನ್ನು ನೀನು ನಿರೀಕ್ಷೆ ಮಾಡಿಲ್ಲ, ಇದನ್ನು ಪಟ್ಟಿಯಲ್ಲಿ ಸೇರಿಸಿಲ್ಲ, ಅದಕ್ಕೆ ಹೀಗೆ ಬಂದೆ. ಒಂದು ವೇಳೆ ಇದನ್ನು ಸೇರಿಸಿದರೆ ಇನ್ನೊಂದು ರೂಪದಿಂದ ಬರ್ತಿತ್ತು. ಅದು ಹೇಗೆ ಅಂತ ಈಗ ಹೇಳಲ್ಲ, ನೋಡೋಣ. ಅಂತೂ ನೀವು ಏನು ಚಮತ್ಕಾರ ಮಾಡ್ತೀರಿ, ಅದೇನು ಅಂತಾರಲ್ಲ, ಚಾಪೆ ಕೆಳಗೆ ತೂರಿದರೆ ನಾನು ರಂಗೋಲಿ ಕೆಳಗೆ ತೂರ್ತೀನಿ ಎಂದಂತ ಇನ್ನೊಬ್ಬ. ಹಾಗೆ ಹಿರಣ್ಯಕಶಿಪು ಚಾಪೆ ಕೆಳಗೆ ತೂರಿದರೆ ಪರಮಾತ್ಮ ರಂಗೋಲಿ ಕೆಳಗೆ ತೂರುವಂಥ ಚಮತ್ಕಾರ ಅವನಿಗಿದೆ. ಈ ರೀತಿ ಹೇಳಿ ಅವನ ಮೇಲೆ ಆಕ್ರಮಣ ಮಾಡಿದ್ದಾನೆ. ಹಿರಣ್ಯಕಶಿಪು ಅಂದ್ಕೊಂಡ, ಇವನಿಂದ ನಾನು ಸಾಯ್ತೇನೆ ಏನೋ ಅಂತ ಅಂದುಕೊಂಡಾಗ ಸತ್ಯಂ ವಿಧಾತುಂ ನಿಜಭೃತ್ಯ ಭಾಷಿತಂ ಅಂತ ಸರಿಯಾಗಿ ಸಂಧ್ಯಾಕಾಲ, ಪೂರ್ತಿ ರಾತ್ರಿನೂ ಅಲ್ಲ, ಪೂರ್ತಿ ಹಗಲೂ ಅಲ್ಲ, ಅಂತರಿಕ್ಷ ಅಲ್ಲ, ಭೂಮಿ ಅಲ್ಲ, ಅವನನ್ನು ಸೋಲಿಸಿ ತೊಡೆ ಮೇಲೆ ಹಾಕ್ಕೊಂಡು, ಯಾಕೆ ಭೂಮಿನೂ ಅಲ್ಲ ಅಂತರಿಕ್ಷನೂ ಅಲ್ಲ, ತೊಡೆ ಮೇಲೆ ಹಾಕ್ಕೊಂಡು ಯಾವ ಆಯುಧವನ್ನು ಉಪಯೋಗಿಸಲಿಲ್ಲ. ಯಾಕೆಂದರೆ ಅವನು ವರ ಕೇಳಿದ್ದ ಬ್ರಹ್ಮದೇವರ ಹತ್ರ, ಆಯುಧಗಳಿಂದ ನಾ ಸಾಯಬಾರ್ದು ಅಂತ. ಅದಕ್ಕೆ ಆಯುಧ ಇತ್ತು. ನರಸಿಂಹದೇವರು ಹಿರಣ್ಯಕಶಿಪುವನ್ನು ಕೊಲ್ಲುವಾಗ 16 ಕೈ ಇತ್ತಂತವರಿಗೆ. ಷೋಡಶ ಬಾಹು ನರಸಿಂಹದೇವರು 10 ಕೈಯಲ್ಲಿ 10 ಆಯುಧ ಹಿಡ್ಕೊಂಡಿದ್ದರು.
ಅರಿ, ದರ, ಹಸಿ, ಖೇಟ, ಚಾಪ, ಬಾಣ, ಗದ, ಮುಸಲ, ಅಂಕುಶ, ಪಾಶ. 10 ಕೈಯಲ್ಲಿ 10 ಆಯುಧ. 2 ಕೈಯಲ್ಲಿ ಹಿರಣ್ಯಕಶಿಪನ ಹಿಡ್ಕೊಂಡಿದ್ದಾರೆ, ಓಡಿ ಹೋಗಬಾರ್ದು ಅಂತ. 12 ಆಯಿತು. 2 ಕೈ ಉಗುರಿನಿಂದ ಹೊಟ್ಟೆ ಬಗೆದು ಆಚೀಚೆ ಹಿಡ್ಕೊಂಡಿದ್ದಾರೆ, 14 ಆಯಿತು. 2 ಕೈಯನ್ನು ಹೊಟ್ಟೆ ಒಳಗೆ ಹಾಕಿ ಹುಡುಕ್ತಾ ಇದ್ರು ಅಂತಂದರೆ, ದಾನವನ ಕೊಂದದ್ದಲ್ಲ ಕಾಣಿರೋ, ಹಿರಣ್ಯಕಶಿಪನ ಕೊಂದದ್ದಲ್ಲ ಕೈ ಹಾಕಿ ಈ ಹೊಟ್ಟೆ ಬಗೆದು. ಪ್ರಹ್ಲಾದನಂಥ ರತ್ನ ಈ ಹೊಟ್ಟೆಯಿಂದಲೇ ಬಂದಿದೆ, ಇನ್ನೆಷ್ಟು ರತ್ನ ಇದ್ದಾವೆ ನೋಡಿಬಿಡೋಣ ಅಂತ ಹುಡುಕಿದ್ರಂತೆ. ಪಾಯಸ ಮಾಡಿದಾಗ ದ್ರಾಕ್ಷಿ, ಗೋಡಂಬಿ ಎಲ್ಲ ಹಾಕಿರ್ತಾರೆ. ಅದು ಭಾರಕ್ಕೆ ತಳಕ್ಕೆ ಸೇರಿರ್ತದೆ. ಮೊದಲನೇ ಪಂಕ್ತಿಯವರಿಗೆಲ್ಲ ಹಾಲು, 2ನೇ ಪಂಕ್ತಿಯವರಿಗೆಲ್ಲ ದ್ರಾಕ್ಷಿ, ಗೋಡಂಬಿ. ಅದಕ್ಕೆ ಹೇಳ್ತಿರ್ತಾರೆ, ಕೆಳಗಿನಿಂದ ಹಾಕು, ಅಲ್ಲಾಡಿಸಿ ಹಾಕು, ಮೇಲಿಂದ ಹಾಕಬೇಡ, ಕೆಳಗಿನಿಂದ ಹಾಕು ಅಂತ, ಅದು ಬರಲಿ ಅಂತ. ಹಾಗೆ ಕೆಳಗಿನಿಂದ ಹುಡುಕೋಣ, ಇನ್ನಂಥ ರತ್ನ ಇನ್ನೆಷ್ಟು ಸಿಕ್ಕಾವು ನೋಡೋಣ ಅಂತ ಹುಡುಕಿದ್ರಂತೆ ನರಸಿಂಹದೇವರು. ಸಿಗಲಿಲ್ಲ. ಒಂದೇ ಒಂದು ರತ್ನ, ಪ್ರಹ್ಲಾದನಂಥ ರತ್ನ, ಅದು ಹೊರಗೆ ಬಂದಾಗಿತ್ತು. ಆಮೇಲೆ ಆ ಹಿರಣ್ಯಕಶಿಪನ ಹೊಟ್ಟೆ ಬಗೆದು ಅವನನ್ನು ಬಿಸಾಡಿ ಅದೇ ಭಯಾನಕ ರೂಪದಿಂದ ಸಿಂಹಾಸನದಲ್ಲಿ ಬಂದು ಕೂತರು. ಹಿರಣ್ಯಕಶಿಪು ಕೂತು ಅಪವಿತ್ರವಾಗಿರ್ತಕ್ಕಂಥ ಸಿಂಹಾಸನದಲ್ಲಿ ತಾವು ಕೂತು ಅದನ್ನು ಪಾವನಗೊಳಿಸೋಣ, ಪವಿತ್ರ ಮಾಡೋಣ, ಆಮೇಲೆ ಪ್ರಹ್ಲಾದನಿಗೆ ಅಲ್ಲಿ ಕೂಡಿಸಿ ದೈತ್ಯ ಸಾಮ್ರಾಜ್ಯದ ಚಕ್ರವರ್ತಿ ಆಗುವಂಥ ಪಟ್ಟಾಭಿಷೇಕ ಮಾಡಬೇಕು. ಅದಕ್ಕೋಸ್ಕರ ಪರಮಾತ್ಮ ತಾನು ಬಂದು ಕೂತ್ಕೊಂಡ. ಆ ಭಯಾನಕ ರೂಪ ನೋಡಿ ಮೊದಲೇ ಬಂದಂಥ ದೇವತೆಗಳ ಶಬ್ದ ಕೇಳಿ ದೇವತೆಗಳೆಲ್ಲ ಬಂದಿದ್ದರು. ಸ್ಫೋಟದ ಶಬ್ದ ಕೇಳಿ ಅವರೆಲ್ಲ ಈ ಭಯಾನಕ ರೂಪ ನೋಡಿ ಭಯಗ್ರಸ್ತರಾಗಿ ಸ್ತೋತ್ರ ಮಾಡ್ತಿದ್ದಾರೆ. ಎಷ್ಟು ಭಯಾನಕವಾಗಿತ್ತು ಆ ನರಸಿಂಹದೇವರ ರೂಪ ಅಂದರೆ, ಪ್ರತಪ್ತ ಚಾಮೀಕರ ಚಂಡಲೋಚನಂ ಸ್ಫುರತ್ಸಟಾಕೆ ಸರಜೃಂಭಿತಾನನಂ ಕರಾಲ ದಂಷ್ಟ್ರಂ ಕರವಾಲ ಚಂಚಲ ಕ್ಷುರಾಂತ ಜಿಹ್ವಂ ಭ್ರುಕುಟೀಮುಖೋಲ್ಬಣಂ ಸ್ತಬ್ಧೋರ್ಧ್ವಕರ್ಣಂ ಗಿರಿಕಂದರಾದ್ಭುತ ವ್ಯಾತ್ತಾಸ್ಯನಾಸಂ ಹನುಭೇದಭೀಷಣಂ ದಿವಿಸ್ಪೃಶತ್ಕಾಯಂ ಅದೀರ್ಘಪೀವರಗ್ರೀವೋರುವಕ್ಷ ಸ್ಥಳಮಲ್ಪಮಧ್ಯಮಂ. ನೆಲದ ಮೇಲೆ ನಿಂತಿದ್ದರೆ, ಯಾಕೆಂದರೆ ಅಹೋಬಿಲ ಅಲ್ಲಿ ಪ್ರಕಟ ಆದದ್ದು, ನೆಲದ ಮೇಲೆ ನಿಂತಿದ್ದರೆ ಮುಗಿಲು ಮುಟ್ಟುವಷ್ಟು ಎತ್ತರ ಇದ್ದರಂತೆ ನರಸಿಂಹದೇವರು. ತಲೆ ಮೇಲೆ ಸಿಂಹದ ಮುಖ, ಇಷ್ಟಿಷ್ಟುದ್ದ ಕೂದಲಿರ್ತದೆ, ಅದೆಲ್ಲ ಮುಖದ ಮೇಲೆ ಬಿದ್ದದ್ದನ್ನು ಹಿಂದ್ಗಡೆ ಜಾಡಿಸ್ಕೊಂಡ್ರೆ ಮೋಡವೇ ಚೆದರಿ ಹೋಗ್ತಿತ್ತಂತೆ, ಅಂಥ ಉದ್ವೇಗ. 2 ಕಣ್ಣು ನೋಡಿದರೆ ಕಾದ ಬಂಗಾರದಂತೆ ಹೊಳಿತಿತ್ತಂತೆ. 2 ಮೂಗು ನೋಡಿದರೆ ಪಕ್ಕದಲ್ಲಿರೋ 2 ಗುಹೆ ಇದ್ದಾಗಿತ್ತಂತೆ ಮೂಗು. ಕರಾಳವಾದ ವದನ, ನಾಲಿಗೆ ಚಾಚಿದರೆ ಖಡ್ಗವೇ ಚಾಚಿದಾಗಿತ್ತಂತೆ. ಕೋರೆ ಹಲ್ಲುಗಳು, ಮೈಯೆಲ್ಲ ಗಡಗಡ ನಡುಗ್ತಾ ಇದೆ. ನಡುಗುವ ನಟನೆ ಮಾಡ್ತಾ ಇದ್ದಾರೆ ನರಸಿಂಹದೇವರು ಅವನನ್ನು ಹೆದರಿಸಲಿಕ್ಕೆ. ಈ ರೀತಿಯಾದಂಥ ರೂಪ ನೋಡಿ ಹಿರಣ್ಯಕಶಿಪುವಂತೂ ಅವನು ಸತ್ತೇ ಹೋದ. ದೇವತೆಗಳು ಬಂದ, ಸಣ್ಣ ಪುಟ್ಟ ದೇವತೆಗಳು, ಮನುಷ್ಯರು ಎಲ್ಲರೂ ಕೂಡ ನೋಡಿ ಗಾಬರಿಯಾಗಿ ಪ್ರಾರ್ಥನೆ ಮಾಡ್ತಿದ್ದಾರೆ. ಶಾಂತನಾಗು, ಪರಮಶಾಂತನಾಗು ಅಂತ ಬೇಡ್ಕೊಂಡ್ರು. ಯಾಕೆಂದರೆ ಸಣ್ಣ ಸಣ್ಣ ಭಕ್ತರೆಲ್ಲ ಬಂದಿದ್ದಾರೆ. ಈ ಭಯಾನಕವಾದ ರೂಪ ನೋಡಿ ಹೋಗಿ ಮಲ್ಕೊಂಡ್ರೆ ರಾತ್ರಿ ನಿದ್ದೆ ಬರಬೇಕಲ್ಲ, ಏನಾದರೂ ಹೆಚ್ಚು ಕಡಿಮೆ ಆದೀತು. ಅದರಿಂದ ಶಾಂತ ರೂಪ ನೋಡಿ ಹೋಗಿ ಮಲ್ಕೊಳ್ಳೋ ಹಾಗಾಗಲಿ, ಮಲ್ಕೊಳ್ಳುವಾಗ ಶಾಂತ ರೂಪ ನೋಡಿ ಮಲ್ಕೋಬೇಕಂತ. ಭಯಾನಕವಾದ ಚಿಂತನೆ ಮಾಡಿ ಯಾವುದೋ ಭಯಾನಕ ದೃಶ್ಯ ನೋಡಿ ಹಾಗೆ ಮಲ್ಕೊಂಡ್ರೆ ರಾತ್ರಿ ಕನಸಲ್ಲ ಅದೇ ಬಂದುಬಿಡ್ತದೆ, ಇನ್ನೂ ಭಯ ಆಗ್ತದೆ. ಅದಕ್ಕೋಸ್ಕರ ಕ್ರೋಧಂ ಪ್ರಭೋ ಸಂಹರ ಸಂಹರೇತಿ ಯಾವದ್ಗಿರಕ್ಷೆ ಮರುತಾಂ ಪತಂತಿ. ಕೋಪ ಉಪಸಂಹಾರ ಮಾಡು ಅಂತ ಎಲ್ಲರೂ ಸ್ತೋತ್ರ ಮಾಡ್ತಿದ್ದಾರೆ. ಬ್ರಹ್ಮಾದಿಗಳೆಲ್ಲ ತಾರತಮ್ಯ ಪ್ರಕಾರ ಸ್ತೋತ್ರ ಮಾಡಿದರು. ಮೊದಲು ಬ್ರಹ್ಮದೇವರು ಸ್ತೋತ್ರ ಮಾಡ್ತಾರೆ, ಆಮೇಲೆ ರುದ್ರ ಎಲ್ಲರೂ ಕೂಡ ಸ್ತೋತ್ರ ಮಾಡಿದರು. ಆದರೂ ಆ ಕೋಪದ ನಟನೆ ಬಿಡ್ತಾ ಇಲ್ಲ. ಲಕ್ಷ್ಮೀದೇವಿಗೆ ಹೇಳಿದರು, ತಾಯಿ ನೀನಾದರೂ ಹೋಗಿ ನಿಮ್ಮ ಯಜಮಾನರನ್ನು ಸ್ತೋತ್ರ ಮಾಡಿ ಸ್ವಲ್ಪ ಶಾಂತಗೊಳಿಸು ಅಂದರೆ ಲಕ್ಷ್ಮಿ ಹೇಳಿಲ್ಲಂತೆ, ನಮ್ಮ ಯಜಮಾನರು ಹೌದು ಅಲ್ಲೋ ನಾನಂತೂ ಈ ರೂಪ ನೋಡೇ ಇಲ್ಲ ಅಂತಂದಂತೆ ಲಕ್ಷ್ಮೀದೇವಿ. ಅಂದರೆ ಅಷ್ಟು ನಾಟಕ ಮಾಡಿದ್ದಾಳೆ, ನನಗೆ ಗೊತ್ತಿಲ್ಲ ಅಂತನೋ ಹಾಗೆ. ಆಮೇಲೆ ಬ್ರಹ್ಮದೇವರೇ ತನ್ನ ಪಕ್ಕದಲ್ಲಿ ನಿಂತಂಥ ಪುಟ್ಟ ಬಾಲಕ ಪ್ರಹ್ಲಾದನನ್ನು ಕಳಿಸಿದ್ರಂತೆ. ನೀನೇ ಕರೆಸಿದ್ದು, ಕಂಬದಲ್ಲಿದ್ದಾನೆ, ಕಾಣಿಸ್ತಾ ಇದ್ದಾನೆ, ಬೇಕಾದರೆ ಬರ್ತಾನೆ ಅಂತ ಹೇಳಿ ಕರೆಸಿಬಿಟ್ಟು ಈಗ ನಿನ್ನ ಜವಾಬ್ದಾರಿ ಹೋಗಿ ಶಾಂತಗೊಳಿಸು ಅಂದಾಗ ಪ್ರಹ್ಲಾದ ಪುಟ್ಟ ಹೆಜ್ಜೆ ಇಟ್ಟುಕೊಂಡು ಧೈರ್ಯದಿಂದ, ಮೊದಲಿಂದೂ ಧೈರ್ಯಶಾಲಿ, ಕ್ರಾಂತಿ ಮಾಡಿದವನೇ, ಅಷ್ಟೂ ದೇವತೆಗಳು ದೂರ ನಿಂತಿದ್ದಾರೆ. ಪ್ರಹ್ಲಾದ ಒಬ್ಬ ಧೈರ್ಯದಿಂದ ಮುಂದೆ ಬಂದು
ಆ ನರಸಿಂಹದೇವರ ಸಿಂಹಾಸನದ ಹತ್ರ ಬಂದು ಸಾಷ್ಟಾಂಗ ನಮಸ್ಕಾರ ಹಾಕಿದ್ನಂತೆ. ದೂರದಿಂದಲೇ ಹಾಕಿದ, ಯಾಕೆಂದರೆ ಪಾದ ಮುಟ್ಟಿಯಲ್ಲಿ ಬಯಸ್ಕೋಬೇಕಾಗ್ತದೆ ಏನು ಅಂತೇಳಿ. ಯಾರಾದರೂ ನಮಸ್ಕಾರ ಮಾಡೋಗಂತಾರೆ, ದೂರ ದೂರ ಮುಟ್ಟಬೇಡಿ ಮುಟ್ಟಬೇಡಿ ಅಂತ ಕೂಗ್ತಾ ಇರ್ತಾರೆ ದಿವಾನರು. ಅದೇ ದೊಡ್ಡ ಗಲಾಟೆ. ಇವರು ಮುಟ್ಟಿರೋದಿಲ್ಲ, ಸುಮ್ಮನೆ ಮುಟ್ಟಬೇಡಿ ಮುಟ್ಟಬೇಡಿ ಮುಟ್ಟಬೇಡಿ. ಮತ್ತು ನಾನು ಹೇಳಿ ಕೇಳಿ ದೈತ್ಯ ಬಾಲಕ ಹೋಗಿ ಮುಟ್ಬಿಡೋದು, ಆಮೇಲೆ ಎಲ್ಲಾದರೂ ನನ್ನ ಬೈತಾರೆ ಅಂತ ಹೇಳಿ ದೂರದಿಂದಲೇ ನಮಸ್ಕಾರ ಮಾಡಿದರೆ ನರಸಿಂಹದೇವರು ತಾನೇ ಮುಂದೆ ಬಗ್ಗಿ ಪ್ರಹ್ಲಾದನ 2 ರಟ್ಟೆ ಹಿಡಿದು ಹತ್ತಿರ ಕರೆದು ತಲೆ ಮೇಲೆ ಕೈ ಇಟ್ಟುಬಿಟ್ನಂತೆ. ಯಾರು ಬೈಬೇಕು? ನರಸಿಂಹದೇವರಿಗೆ ಯಾರು ಬೈಬೇಕು? ಆಗ ರೋಮಾಂಚ ಆಗೋಯಿತು ಪ್ರಹ್ಲಾದನಿಗೆ. ಹೇಳ್ತಿದ್ದಾನೆ, ಸ್ವಾಮಿ ನೀನೆಲ್ಲಿ ನಾನೆಲ್ಲಿ? ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ನೀನು, ದೇವೋತ್ತಮ ದೇವತಾ ಸಾರ್ವಭೌಮ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ನೀನು. ನಾನು ದೈತ್ಯಾಧಮನಾಗಿರ್ತಕ್ಕಂಥ ಹಿರಣ್ಯಕಶಿಪುವಿನ ಮಗ. ನನಗೇನು ವಯಸ್ಸೋ ವಿದ್ಯೆನೋ ಕುಲನೋ ದೈತ್ಯ ಕುಲ ಏನಿದೆ? ಅಂಥದ್ದು ನೀನು ಇಷ್ಟು ದೊಡ್ಡ ದೊಡ್ಡ ದೇವತೆಗಳ ಸಮಕ್ಷಮದಲ್ಲಿ ನನ್ನನ್ನು ಕರೆದು ಹತ್ತಿರ ಕರೆದು ನನ್ನ ರಟ್ಟಿ ಹಿಡಿದು ನನ್ನ ತಲೆ ಮೇಲೆ ಕೈ ಇಟ್ಟು ನನ್ನನ್ನು ಮುಟ್ಟಿದಿ. ನಿನ್ನ ವಾತ್ಸಲ್ಯ ಬಹಳ ದೊಡ್ಡದು. ಇದು ದೊಡ್ಡತನ ಅಂತಂದರೆ, ದೊಡ್ಡ ದೊಡ್ಡವರ ಎದುರುಗಡೆ ಅತೀ ಸಣ್ಣವನಾದ ನನ್ನ ತಲೆ ಮೇಲೆ ಕೈ ಇಟ್ಟಿಯಲ್ಲ, ಇದು ದೊಡ್ಡತನ. ಬರೀ ದೊಡ್ಡವ್ರ ತಲೆ ಮೇಲೆ ಅಷ್ಟೇ ಕೈ ಆಡಿಸ್ತಾ ಹೋದರೆ ದೊಡ್ಡತನ ಅಲ್ಲ ಅದು. ನನ್ನಂಥ ಬಾಲಕನ ಮೇಲೆ ನೀನು ತಲೆ ಮೇಲೆ ಕೈ ಇಟ್ಟಿ, ಎಂಥ ಮಹತ್ವ ನಿಂದು. ಯಾರು ದಾಕ್ಷಿಣ್ಯ ನಿನಗೆ? ನ ಬ್ರಹ್ಮಣೋ ನತು ಭವಸ್ಯ ನ ವೈರಮಾಯಾ ಯನ್ಮೇರ್ಪಿತ ಶಿರಸಿ ಪದ್ಮಕರ ಪ್ರಸಾದ. ನ ಬ್ರಹ್ಮಣೋ ನತು ಭವಸ್ಯ, ಬ್ರಹ್ಮದೇವರ ತಲೆ ಮೇಲೆ ಕೈ ಇಡಲಿಲ್ಲ, ರುದ್ರದೇವರ ತಲೆ ಮೇಲೆ ಕೈ ಇಡಲಿಲ್ಲ, ದಿಕ್ಪಾಲಕರಿದ್ದಾರೆ, ಧನಾಧ್ಯಕ್ಷನಾದ ಕುಬೇರ ಇದ್ದಾನೆ, ಯಾರ ತಲೆ ಮೇಲೂ ಕೈ ಇಡದೆ ದೈತ್ಯ ಬಾಲಕನಾದ ನನ್ನ ತಲೆ ಮೇಲೆ ಕೈ ಇಟ್ಟು ರೋಮಾಂಚ ಆಗೋಯ್ತು ನನಗೆ ಅಂತ ಸ್ತೋತ್ರ ಮಾಡಿದ. ಕೊನೆಗೆ ಬಹಳಷ್ಟು ಸ್ತೋತ್ರ ಮಾಡ್ತಾನೆ ನರಸಿಂಹದೇವರು. ಅವನ ಸ್ತೋತ್ರ ಎಲ್ಲ ಕೇಳಿ ಕೊನೆಗೊಂದು ಮಾತು ಹೇಳಿದರು, ಅಲ್ಲವೋ ಪ್ರಹ್ಲಾದ, ಇಷ್ಟು ದೊಡ್ಡ ದೊಡ್ಡ ದೇವತೆಗಳೆಲ್ಲ ನನ್ನ ರೂಪ ನೋಡಿ, ಭಯಾನಕವಾದ ರೂಪ ನೋಡಿ ನನ್ನ ಹತ್ತಿರ ಬರಲಿಕ್ಕೆ ಹೆದರಿ ದೂರ ನಿಂತಿದ್ದಾರೆ. ನನ್ನ ಕಣ್ಣು ನೋಡಿ ನಿನಗೆ ಭಯ ಆಗಲಿಲ್ವಾ? ನಿಮ್ಮಪ್ಪನ ಹೊಟ್ಟೆ ಬಗೆದು ಆ ಕರುಳನ್ನು ಮಾಲಾಕಾರ ಹಾಕ್ಕೊಂಡಿದ್ದೀನಿ, ಆ ಕರುಳಿನ ಮಾಲೆ ನೋಡಿ ನಿನಗೆ ಹೆದರಿಕೆ ಆಗಲಿಲ್ವಾ? ನನ್ನ ಗರ್ಜನೆಗೆ ನೀನು ಹೆದರಲಿಲ್ವಾ? ಚೋಟುದ್ದ ಇದ್ದೆ ನೀನು, ಎಂಥೆಂಥ ದೊಡ್ಡ ದೊಡ್ಡ ದೇವತೆಗಳೇ ದೂರ ನಿಂತಿದ್ದಾರೆ ಹೆದರಿ, ಯಾವ ಧೈರ್ಯದಿಂದ ನೀನು ಬಂದಿ ಅಂತ ಕೇಳ್ತಾನೆ. ನರಸಿಂಹದೇವರು ಕೇಳಿದರು. ಆಗ ಪ್ರಹ್ಲಾದ ಹೇಳ್ತಾನೆ, ಈ ಕೆಂಡದಂಥ ಕಣ್ಣು, ಈ ಕರುಳಿನ ಮಾಲೆ, ಈ ರಕ್ತಸಿಕ್ತವಾದಂಥ ಕೈ, ಈ ಗರ್ಜನೆ ಇದ್ಯಾವುದು ನನಗೆ ಹೊಸ್ತಲ್ಲ ಸ್ವಾಮಿಯಿಂದ. ಯಾಕೆಂದರೆ ನಮ್ಮ ಮನೆಗೆ ಬಂದರೆ ನಾನು ತೋರಿಸ್ತೀನಿ ಎಷ್ಟು ಕರುಳಿನ ಮಾಲೆ ಇದೆ ಅಂತ ತೋರಿಸ್ತೀನಿ. ನಮ್ಮಪ್ಪ ನನ್ನ ಕಣ್ಣೆದುರಿಗೆ ಎಷ್ಟು ಜನರನ್ನ ಕರೆದು ಅವ್ರ ಹೊಟ್ಟೆ ಬಗೆದು ಕರುಳು ಕಿತ್ತಿ ಗೂಟಕ್ಕೆ ಉದ್ದಕ್ಕೆ ಮಾಲೆ ಹಾಕಿದ್ದಾನೆ. ಈ ಪ್ರೈಸ್ ತೊಗೊಂಡು ಶೀಲ್ಡ್ ಇಟ್ಟಿರ್ತಾರಲ್ಲ, ಹಾಗೆ ಮನೆದು ಗೋಡೆ ತುಂಬ ಮಾಲೆನೇ, ಕರುಳಿನ ಮಾಲೆನೇ ಹಾಕಿಟ್ಟಿದ್ದಾನೆ. ಅದೇನು ಹೊಸ್ತಲ್ಲ ನಂಗೆ ಕರುಳಿನ ಮಾಲೆ. ಗರ್ಜನೆ ಹೊಸ್ತಲ್ಲ, ನಮ್ಮ ಮನೇಲಿ ನಿರಂತರ ಗರ್ಜನೆ ನಡೀತಾನೇ ಇರ್ತದೆ. ಅದು ಕೇಳಿದರೆ ಮಾತ್ರ ನನಗೆ ನಿದ್ದೆ, ಇಲ್ದಿದ್ರೆ ನಿದ್ದೆನೇ ಬರಲ್ಲ. ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲಿ ಮನೆ ಇರುತ್ತೆ ನೋಡಿ, ಆ ರೈಲ್ ಹೋಗ್ತಾ ಇದ್ದರೆ ನಿದ್ದೆ ಅಂತೆ ಅವರಿಗೆ. ರೈಲ್ ಹೋಗಲಿಲ್ಲ, ಸ್ಟ್ರೈಕ್ ಆಯಿತು ಅಂದ್ರೆ ನಿದ್ದೆನೇ ಬರಲ್ಲ. ಗಲಾಟೆ ಇದ್ರೇ ನಿದ್ದೆ ಬರ್ತದೆ. ಆ ರೀತಿ ಗರ್ಜನೆ ನಮ್ಮ ಮನೆಯಲ್ಲಿ ನಿರಂತರ ನಡೀತಾ ಇರ್ತದೆ. ನಿನ್ನ ಕಣ್ಣು ಸ್ವಾಮಿ, ನಿನ್ನ ಕಣ್ಣು ಈಗ ಕಾದ ಬಂಗಾರದಂತೆ ಹೊಳಿತಾ ಇದೆ, ಕೆಂಡದಂಥ ಕಣ್ಣು. ನಮ್ಮಪ್ಪಂದು ಎಲ್ಲ ಹೀಗೇನೆ, ನಿಂದು ಈ ಅವತಾರದಲ್ಲಿ ಮಾತ್ರ ಕೆಂಡದ ಕಣ್ಣು, ನಮ್ಮಪ್ಪಂದು ಎಲ್ಲ ಅವತಾರದಲ್ಲೂ ಕೆಂಡದ ಕಣ್ಣೆ. ಅದು ಒಂದು ಕೆಮ್ಮ ಒಳ್ಳೆ ಕಣ್ಣು ನೋಡೇ ಇಲ್ಲ ನಾವು ಅಂತಾನೆ. ಅದರಿಂದ ನಾಹಂ ಬಿಭೇಮಿ, ನಾನೇನು ಹೆದರ್ತಾ ಇಲ್ಲ, ನಿನ್ನ ನೋಡಿ ನನಗೆ ಹೆದರಿಕೆ ಆಗ್ತಾ ಇಲ್ಲ. ನಾಹಂ ಬಿಭೇಮಿ, ಯಾಕೆ ನಾನು ಹೆದರ್ತಾ ಇರೋದು ಈ ಹಿರಣ್ಯಕಶಿಪುವಿನ ಸಂಸಾರಕ್ಕೆ ಹೆದರ್ತಾ ಇದ್ದೀನಿ ಹೊರತು ನಮ್ಮಪ್ಪನ ಸಂಸಾರಕ್ಕೆ ಹೆದರಿದ್ದೀನಿ. ನಿನ್ನ ರೂಪ ನೋಡಿ ಹೆದರಲಿಲ್ಲ. ಇಂಥ ನಾಸ್ತಿಕ್ಯಮಯವಾದ ನಾನೇ ದೇವರು ಅನ್ನುವಂಥ ಈ ಸಂಸಾರಕ್ಕೆ ನಾನು ಭಯಪಟ್ಟಿದ್ದೀನಿ. ನಾಹಂ ಬಿಭೇಮ್ಯಜಿತತೇತಿ ಭಯಾನಕಾಸ್ಯ ಜಿಹ್ಮಾಗ್ನಿನೇತ್ರ ಭೃಕುಟಿ ರಭಸೋಗ್ರ ದಂಷ್ಟ್ರಾತ್ ಆಂತರಸ್ರಜ ಕ್ಷತಜಕೇಸರ ಶಂಕುಕರ್ಣಾತ್ ನಿರ್ಹ್ರಾದ ಭೀತ ದಿಗಿಭಾತ್ ಅರಿಭಿನ್ನ ಖಾಗ್ರಾತ್. ಈ ನಿನ್ನ ಉಗುರು, ನಿಮಿರಿ ನಿಂತ ಕಿವಿ, ಇದಕ್ಕೆಲ್ಲ ನಾನು ಹೆದರ್ತಾಯಿಲ್ಲ. ಅಲ್ಲಿ ಶಂಕುಕರ್ಣ ಅನ್ನೋ ಶಬ್ದ ಪ್ರಯೋಗ ಮಾಡಿದ್ದಾರೆ. ಶಂಕುಕರ್ಣ ಅಂದರೆ ನಿಮಿರಿ ನಿಂತ ಕಿವಿ ಅಂತ ಅರ್ಥ. ನಾಹಂ ಬಿಭೇಮಿ, ನಾನೇನು ಹೆದರ್ತಾ ಇಲ್ಲ.
ನಿನ್ನ ಕೆಂಡದಂಥ ಕಣ್ಣಿಗೆ ನಿಮಿರಿ ನಿಂತ ಕಿವಿಗೆ ನಾ ಹೆದರ್ತಾ ಇಲ್ಲ ಅನ್ನುವಾಗ ಶಂಕುಕರ್ಣಾತ್ ಅಂತ ಹಾಕ್ತಾರೆ. ಯಾಕೆ ಅಂದರೆ ಈ ಪ್ರಹ್ಲಾದ ಹಿಂದಿನ ಜನ್ಮದಲ್ಲಿ ಶಂಕುಕರ್ಣನಾಗಿದ್ದ ಅಂತ ಸೂಚನೆ ಮಾಡಲಿಕ್ಕೆ ಶಂಕುಕರ್ಣ ಅನ್ನೋ ಶಬ್ದ ಭಾಗವತದಲ್ಲಿ ಬಂದಿದೆ. ಹೀಗೆಲ್ಲ ಪ್ರಹ್ಲಾದರಾಜರು ಸ್ತೋತ್ರ ಮಾಡಿದರು. ಆಮೇಲೆ ನರಸಿಂಹದೇವರಂತಾರೆ, ಇರಲಿ, ನಿನ್ನ ಸ್ತೋತ್ರಕ್ಕೆ ಬಹಳ ಮೆಚ್ಚಿದ್ದೀನಿ, ಏನು ಬೇಕು ವರ, ಏನು ಬೇಕು ಕೇಳು ಅಂತ. ಸ್ವಾಮಿ, ನಾನು ಸ್ತೋತ್ರ ಮಾಡಿದ್ದು ನಿನ್ನ ಹತ್ರ ವರ ಕೇಳಲಿಕ್ಕೆ ಅಲ್ಲ ಅಂತ. ವರ ಕೇಳಲಿಕ್ಕೆ ಸ್ತೋತ್ರ ಮಾಡಿದ್ದಲ್ಲ. ಒಂದು ರೌಂಡ್ ಪ್ರದಕ್ಷಿಣೆ ಬರೋದು, ಕೈ ಚಾಚೋದು, ವರ ಕೊಡು ಅಂತ. ಒಂದು ಸ್ತೋತ್ರ ಹೇಳೋದು, ಕೈ ಚಾಚೋದು, ವರ ಕೊಡು ಅಂತ. ಈ ರೀತಿ ವ್ಯಾಪಾರ ಮನೋಭಾವಕ್ಕೆ ನಾನು ಬಂದದ್ದಲ್ಲ. ವ್ಯಾಪಾರಿಯಾಗಿ ಬರಲಿಲ್ಲ ನಾನು. ವ್ಯಾಪಾರ ಮಾಡಲಿಕ್ಕೆ ಬಂದಿದ್ದರೆ ದುಡ್ಡು ಕೊಡೋದು, ಸಾಮಾನು ಕೊಡು ಅಂತ. ಹಾಗೆ ಸ್ತೋತ್ರ ಹೇಳೋದು, ವರ ಕೊಡು ಅಂತ ಅನ್ನೋದು ಅದಲ್ಲ. ಮತ್ತು ಯಾಕೆ ಸ್ತೋತ್ರ ಮಾಡಿದೆ? ನಿನ್ನ ಮೇಲಿನ ಭಕ್ತಿ ಉಕ್ಕಿ ಬಂದಂಥ ಸ್ತೋತ್ರ ಇದು. ಹಾಲು ಉಕ್ತದೆ. ಹಾಲು ಚೆನ್ನಾಗಿ ಬಿಸಿ ಆದಾಗ ಹಾಲು ಉಕ್ತದೆ. ಯಾಕೆ ಉಕ್ಕಿದೆ ಅಂತ ಕೇಳಿದರೆ ಏನು ಹೇಳಬೇಕದು? ಬಿಸಿ ಜಾಸ್ತಿ ಆದಾಗ ಹಾಲು ಉಕ್ಕುತ್ತೆ. ಹಾಗೆ ಭಕ್ತಿ ಜಾಸ್ತಿ ಆದಾಗ ಸ್ತೋತ್ರ ತಾನಾಗೆ ಬಾಯಿಯಲ್ಲಿ ಬಂದಿದೆ ಹೊರತು ನನಗೇನು ವರ ಬೇಕಾಗಿಲ್ಲ. ನರಸಿಂಹದೇವರು ಹೇಳಿದರು, ಪ್ರಹ್ಲಾದ, ನಿನಗೆ ವರ ಬೇಕಾಗಿಲ್ಲ, ನಿನಗೆ ಕೊಡೋದು ನನಗೆ ಬೇಕಾಗಿದೆ, ಅದಕ್ಕೋಸ್ಕರ ಕೇಳು ಅಂದರು. ಸ್ವಾಮಿ, ನನಗೆ ಬೇಕಾಗಿಲ್ಲ, ನಿನಗೆ ಬೇಕಾದ್ರೆ ನಾನೇನು ಮಾಡಲಿ? ಇಲ್ಲ, ನಾನು ವರ ಕೊಡ್ತೇನೆ ಅಂತ ಇಷ್ಟು ಹೇಳ್ತಿದ್ದೀನಿ. ನನ್ನ ಮಾತಿಗೆ ಮರ್ಯಾದೆ ಇಟ್ಟಾದರೂ ನೀನು ವರ ಕೇಳು, ನನ್ನ ಮಾತಿಗೆ ಬೆಲೆ ಕೊಟ್ಟಾದರೂ ವರ ಕೇಳು ಅಂದಾಗ, ಹಾಗಾದರೆ ಕೇಳ್ತೀನಿ, ಒಂದು ವರ ಕೊಡು ಅಂದ. ಏನು ಅಂದರೆ, ಇನ್ನು ಯಾವ ಜನ್ಮ ಬಂದರೂ ನಿನ್ನ ಹತ್ರ ವರ ಕೇಳೋ ಬುದ್ಧಿ ನನಗೆ ಬರಬಾರ್ದು, ಆ ವರ ಕೊಡು ಅಂತಂದ. ಇದು ವರ ಅಲ್ಲ ಅಂದ್ಬಿಟ್ರು ನರಸಿಂಹದೇವರು. ವರ ಕೇಳೋ ಬುದ್ಧಿ ಬರಬಾರ್ದು, ಆ ಆಸೆ ಹುಟ್ಟಬಾರ್ದು ಅಂತಂದರೆ ಇದು ವರ ಅಲ್ಲ, ಬೇರೇನಾದರೂ ಕೇಳು. ಆಗ ಅಷ್ಟು ಒತ್ತಾಯ ಮಾಡಿದ್ದಕ್ಕೆ ಪ್ರಹ್ಲಾದರಾಜರು ಕೇಳಿದರು, ನಮ್ಮ ತಂದೆ ಹಿರಣ್ಯಕಶಿಪು ಅಂದರೆ ಹಿರಣ್ಯಕಶಿಪು ಅಲ್ಲ, ಅವನಲ್ಲಿ ಸೇರಿದಂಥ ಜಯ ಅನ್ನುವ ದ್ವಾರಪಾಲಕ ಹಿರಣ್ಯಕಶಿಪುವಿನ ಸಹವಾಸದಿಂದ ನಿನ್ನನ್ನು ದ್ವೇಷ ಮಾಡಿದ, ನನ್ನನ್ನು ದ್ವೇಷ ಮಾಡಿದ. ಅವನು ಹಿರಣ್ಯಕಶಿಪು ಅಂದರೆ ಜಯ. ಆದ್ದರಿಂದ ಅವನನ್ನು ನರಕಕ್ಕೆ ಹಾಕಬೇಡ, ನಮ್ಮಪ್ಪನ್ನ ನರಕದಿಂದ ಉದ್ಧಾರ ಮಾಡಿ ಸಾಕು ಅಂತ ಕೇಳ್ತಾನೆ. ಆಗ ನರಸಿಂಹದೇವರು, ಇದು ವರ, ಈ ವರ ಕೊಡ್ತೇನೆ, ನಿಮ್ಮಪ್ಪನ ಉದ್ಧಾರ ಮಾಡ್ತೀನಿ. ನಿನ್ನಂಥ ಭಕ್ತ ಹುಟ್ಟಿದ ಮೇಲೆ ನಿಮ್ಮಪ್ಪ ನರಕಕ್ಕೆ ಬೀಳೋದು ಬೇಡ, ಉದ್ಧಾರ ಮಾಡ್ತೀನಿ. ಆದರೆ ನಿಮ್ಮಪ್ಪ ಮಾತ್ರ ಅಲ್ಲ, ಅವನ ಹಿಂದೆ 21 ತಲೆಮಾರಿನವ್ರನ್ನೂ ಉದ್ಧಾರ ಮಾಡ್ತೇನೆ. ಯಾರೂ ಹಿಂದಿನವರು ನರಕಕ್ಕೆ ಬೀಳೋದಿಲ್ಲ, ಯೋಚನೆ ಮಾಡು ಅಂತಂದು. ಎಲ್ಲಿದ್ದಾರೆ 21 ಜನ? ಪ್ರಹ್ಲಾದ, ಅವರಪ್ಪ ಹಿರಣ್ಯಕಶಿಪು, ಅವರಪ್ಪ ಕಶ್ಯಪ ಋಷಿಗಳು, ಕಶ್ಯಪ ಋಷಿಗಳಪ್ಪ ಮರೀಚಿಗಳಪ್ಪ ಬ್ರಹ್ಮದೇವರು 5ನೇ ತಲೆ, ಬ್ರಹ್ಮದೇವರಪ್ಪ ವಿಷ್ಣು 6ನೇ ತಲೆ. 21 ತಲೆಯವ್ರನ್ನೆಲ್ಲ ಹಿಂದಿನವ್ರನ್ನ ಉದ್ಧಾರ ಮಾಡ್ತೀನಿ ಅಂತಂದರು ನರಸಿಂಹದೇವರು. ಅದಕ್ಕೆ ಮಧ್ವಾಚಾರ್ಯ ಹೇಳ್ತಾರೆ, ಈ ಜನ್ಮದಲ್ಲಿ 6 ತಲೆ, ಇನ್ನು ಮುಂದಿನ ಜನ್ಮ ಎತ್ತಿದಾಗ ವ್ಯಾಸರಾಜರಾದಾಗ, ರಾಘವೇಂದ್ರ ಸ್ವಾಮಿಗಳಾದಾಗ ಆಗಿನ ಹಿಂದಿನವ್ರನ್ನೂ ಕೂಡ ಉದ್ಧಾರ ಮಾಡ್ತೇನೆ ಅಂತ ನರಸಿಂಹದೇವರು ವರ ಕೊಟ್ಟರಂತೆ. ಇಂಥ ವರವನ್ನು ಪ್ರಹ್ಲಾದನಿಗೆ ಕೊಟ್ಟು ಸಂತೋಷಪಡಿಸಿದರು. ಇದು ಪ್ರಹ್ಲಾದನ ವ್ಯಕ್ತಿತ್ವ. ಇಂಥದ್ದು ನಾವು ನೋಡೋದು ರಾಮಾಯಣದಲ್ಲಿ. ರಾಮದೇವರು ರಾವಣ ಕುಂಭಕರ್ಣ ಎಲ್ಲ ವಧೆ ಆದಮೇಲೆ ಚತುರ್ಮುಖ ಬ್ರಹ್ಮದೇವರು ಬರ್ತಾರೆ. ಸತ್ತು ಹೋದ ವ್ಯಕ್ತಿಗಳೆಲ್ಲ ಬಂದರು, ಅವರೆಲ್ಲರನ್ನೂ ಕರೆಸ್ತಾನೆ ರಾಮ. ಒಂದು ಸಲ ನನ್ನ ನೋಡಿ ಅವರು ಸಂತೋಷಪಡಲಿ ಅಂತ ಸತ್ತವ್ರನ್ನೆಲ್ಲ ಕರೆಸಿದ. ಅಲ್ಲಿ ಒಂದು ಮಂತ್ರಾಲೋಚನೆ ನಡೀತು. ಬ್ರಹ್ಮದೇವರು ಕೇಳಿದರು ರಾಮನ್ನ, ರಾಮ, ನಿನ್ನ ಕಾಲದಲ್ಲಿ ಸೇವೆ ಮಾಡಿದವರಿಗೆ ಯಾರ್ಯಾರಿಗೆ ಯಾವ್ಯಾವ ಸ್ಥಾನ ಕೊಡಬೇಕು ಹೇಳು ಅಂತ. ದಶರಥನಿಗಿಂಥ ಸ್ಥಾನ, ಸುಗ್ರೀವನಿಗಿದು, ವಾಲಿಗಿದು, ಒಂದೊಂದು ಹೇಳಿದ. ಬ್ರಹ್ಮದೇವರೆಲ್ಲ ನೋಟ್ ಮಾಡಿಕೊಂಡ್ರು. ಈ ಬ್ರಹ್ಮದೇವರು ಕೊನೆ ಕೇಳಿದರು, ಕೈಕೇಯಿಗೆ ಯಾವ ಸ್ಥಾನ ಕೊಡಬೇಕು ಅಂತ. ಕೈಕೇಯಿದ್ದು ಕೊನೆ ಕೇಳಿದರು. ಅಲ್ಲಿಯವರೆಗೆ ಎಲ್ಲರೂ ಕಾಯ್ತಾ ಇದ್ದರು, ಕೈಕೇಯಿದು ರಿಸಲ್ಟ್ ನೋಡ್ಕೊಂಡು ಹೋಗೋಣ ಅಂತ. ಅವರವ್ರ ರಿಸಲ್ಟ್ ಬಂದರು, ಪಕ್ಕದ ಮನೆಯವ್ರ ರಿಸಲ್ಟ್ ನೋಡೋದೇ ಮುಖ್ಯವಾಗಿರ್ತದೆ. ತಮ್ಮ ರಿಸಲ್ಟ್ ಗೊತ್ತೇ ಇರ್ತದೆ, ನಾನು ಫಸ್ಟ್ ರ್ಯಾಂಕ್ ಅಂತ, ಪಕ್ಕದವನನ್ನು ನೋಡ್ಕೊಂಡು ಹೋಗಬೇಕು ಅಂತ ಎಲ್ಲರೂ ಕಾಯ್ತಾ ಇದ್ದಾರೆ. ಬ್ರಹ್ಮದೇವರು ಕೊನೆ ಕೇಳಿದರು, ರಾಮ, ಕೈಕೇಯಿಗೆ ಯಾವ ಸ್ಥಾನ ಕೊಡಲಿ? ಸ್ವರ್ಗ ತೋರಿಸಿ ರಾಮದೇವರು ಹೇಳಿದರು, ಸ್ವರ್ಗದಲ್ಲಿ ಇಂಥ ಒಂದು ದಿವ್ಯ ಸ್ಥಳ ಇದೆ, ಅದನ್ನು ಕೊಡು ಕೈಕೇಯಿಗೆ ಅಂದರು. ಬ್ರಹ್ಮ ಕಕ್ಕಾಬಿಕ್ಕಿ ಆಗಿಬಿಟ್ಟ. ಪ್ರಭು ರಾಮಚಂದ್ರ, ನಾನು ಕೇಳ್ತಾ ಇರೋದು ಕೈಕೇಯಿ ಬಗ್ಗೆ, ಯಾವ ಮೂಡ್ನಲ್ಲಿದ್ದೀನಿ ನೀನು ಅಂತಂದ. ಸರಿಯಾದ ಮೂಡಲ್ಲೇ ಇದ್ದೀನಿ, ನಾನು ಕೈಕೇಯಿಗೆ ಹೇಳಿದ್ದು ಸ್ವರ್ಗದಲ್ಲಿ ಒಳ್ಳೆಯ ಜಾಗ ಕೊಡು ಅಂತ. ಅಲ್ಲ, ನಿನ್ನನ್ನು ಕಾಡಿಗೆ ಕಳಿಸಿದಾಳವಳು, ದಶರಥನ ಸಾವಿಗೆ ಅವಳೇ ಕಾರಣ, ಅಂಥವಳಿಗೆ ಸ್ವರ್ಗದಲ್ಲಿ ಜಾಗನ ಅಂದರೆ ರಾಮ ಹೇಳಿದಂತೆ,
ಬ್ರಹ್ಮ ಇನ್ನೂ ಕೆಲವು ತಪ್ಪು ಮಾಡಿದ್ದಾಳೆ, ನನಗೆ ಗೊತ್ತಿದೆ ಅದೆಲ್ಲ, ಆದರೂ ಅಷ್ಟೂ ತಪ್ಪುಗಳ ಮಧ್ಯದಲ್ಲಿ ಒಂದು ಒಳ್ಳೆಯ ಕೆಲಸ ಮಾಡಿದ್ದಾಳೆ. ಆ ಎಲ್ಲ ತಪ್ಪು ತೊಳೆದು ಹಾಕುವಂಥ ಒಂದು ಒಳ್ಳೆಯ ಕೆಲಸ ಮಾಡಿದ್ದಾಳೆ. ಏನು ಅಂದರೆ ಭರತನನ್ನು ಹಡೆದಿದ್ದಾಳೆ. ಭರತನನ್ನು ಹಡೆದ ಮೇಲೆ ಅವಳಿಗೆ ನರಕ ಆಗಬಾರ್ದು, ಸ್ವರ್ಗನೇ ಆಗಬೇಕು. ಕೈ ಬೇಕಾದ್ರೆ ನರಕಕ್ಕೆ ಹೋಗಲಿ, ಭರತನ ತಾಯಿಗೆ ನರಕ ಆಯಿತು ಅಂತ ಆಗಬಾರ್ದು. ಜನ ಏನು ಅನ್ಕೋತಾರೆ, ಭರತನಮ್ಮ ನರಕಕ್ಕೆ ಹೋದ್ಲಂತೆ, ಭರತನಮ್ಮ ನರಕಕ್ಕೆ ಹೋದ್ಲಂತೆ ಅಂತ. ಭರತನಿಗೆ ಆ ಹೆಸರು ಬರಬಾರ್ದು, ಭರತನಮ್ಮನಿಗೆ ನರಕ ಆಯಿತು ಅಂತ. ಅಂಥ ಭಕ್ತಿ ಭರಿತ ಭರತ ಅವನನ್ನು ಹಡೆದದ್ರಿಂದ ಅವಳಿಗೆ ಒಳ್ಳೆ ಸ್ಥಾನನೇ ಕೊಡು ಅಂತ. ಹಾಗೆ ಪ್ರಹ್ಲಾದನನ್ನು, ಇಂಥ ಭಗವದ್ಭಕ್ತನನ್ನು ಮಗನಾನಿಗೆ ಪಡೆದದ್ರಿಂದ 21 ತಲೆಮಾರಿನವರು ಉದ್ಧಾರ ಆದರು. ಈ ರೀತಿ ವರ ಕೊಟ್ಟು ನರಸಿಂಹದೇವರು ಹೊರಟರು, ತಮ್ಮ ಲೋಕಕ್ಕೆ ಹೋಗಬೇಕು. ಹೋಗುವಾಗ ವಿಮಾನ ಬಂತು ಕರ್ಕೊಂಡು ಹೋಗಲಿಕ್ಕೆ. ಪ್ರಹ್ಲಾದನಿಗೂ ಹೇಳಿದರು ನರಸಿಂಹದೇವರು, ಪ್ರಹ್ಲಾದ, ನನ್ನ ಲೋಕಕ್ಕೆ ನಾನೀಗ ಹೋಗ್ತಾ ಇದ್ದೀನಿ, ಎಲ್ಲ ಕೆಲಸ ಮುಗೀತು, ಹಿರಣ್ಯಕಶಿಪುವಿನ ವಧೆ ಆಯಿತು, ಇನ್ನು ನನ್ನ ಲೋಕಕ್ಕೆ ಹೋಗ್ತೇನೆ, ನೀನೂ ಬಂದುಬಿಡು ಅಂತಂದು. ನಿನ್ನ ಬಿಟ್ಟು ಹೋಗ್ಲಿಕ್ಕೆ ನನ್ನ ಮನಸ್ಸಾಗ್ತಾ ಇಲ್ಲ, ಅಷ್ಟು ಭಕ್ತಿ ತೋರಿಸಿದ್ದಿ, ನಿನ್ನ ಬಿಟ್ಟು ಹೋಗ್ಲಿಕ್ಕೆ ಒಂದು ಕ್ಷಣ ನಿನ್ನ ಬಿಟ್ಟಿರ್ಲಿಕ್ಕೆ ಆಗ್ತಾ ಇಲ್ಲ, ನೀನೂ ವಿಮಾನ ಹತ್ತು, ಒಟ್ಟಿಗೆ ಹೋಗಿಬಿಡೋಣ ನನ್ನ ಲೋಕಕ್ಕೆ ಅಂತ. ಪ್ರಹ್ಲಾದ ಹೇಳಿದ, ಸ್ವಾಮಿ, ನನ್ನ ಬಿಟ್ಟು ಹೋಗಲಿಕ್ಕೆ ನಿನಗೆ ಮನಸ್ಸು ಬರ್ತಾ ಇಲ್ಲ, ನನ್ನ ಸಹಪಾಠಿಗಳಿದ್ದಾರೆ ದೈತ್ಯ ಬಾಲಕರು, ಅವ್ರನ್ನೆಲ್ಲ ಬಿಟ್ಟು ಬರಲಿಕ್ಕೆ ನನಗೆ ಮನಸ್ಸಾಗ್ತಾ ಇಲ್ಲ ಅಂದ. ನನ್ನ ಜೊತೆಗಾರರು ಹುಡುಗರೆಲ್ಲ ಇದ್ದಾರೆ, ಒಂದು ಶ್ಲೋಕ ಹೇಳ್ಕೊಟ್ಟಿದ್ದೀನಿ ಅವರಿಗೆ, ನಿನ್ನೆ ಹೇಳಿದೆ ಅದನ್ನು. ಆತ್ಮ ನಿತ್ಯೋವ್ಯಯ ಶುದ್ಧ ಏಕಃ ಕ್ಷೇತ್ರಜ್ಞ ಆಶ್ರಯ ಅವಿಕ್ರಿಯ ಸ್ವದೃಗ್ವಶ್ಯ ವ್ಯಾಪಕೋ ಸಂಜ್ಞನಾವೃತ ಅಂತ ಒಂದೇ ಒಂದು ಶ್ಲೋಕ ಹೇಳ್ಕೊಟ್ಟಿದ್ದೀನಿ. ಅದರಿಂದ ಅವರೆಲ್ಲ ಹರಿಭಕ್ತರಾಗಿ ಪರಿವರ್ತನೆ ಹೊಂದಿದ್ದಾರೆ. ಅಂಥವ್ರನ್ನ ಬಿಟ್ಟು ನಾನು ಹೇಗೆ ನಿನ್ನ ಜೊತೆಗೆ ಬರಲಿ? ಅವ್ರನ್ನೆಲ್ಲ ಕರ್ಕೊಂಡೇ ಬರ್ತೀನಿ. ಈಗ ಅವ್ರಿಗೆ ಪರ್ಮಿಷನ್ ಕೊಡ್ತೀಯಾ? ಇಲ್ಲ, ಅವರೆಲ್ಲ ಇನ್ನೂ ಸಾಧನೆ ಮಾಡಬೇಕು ಅಂತಿ, ಹಾಗಾದ್ರೆ ಅವ್ರನ್ನ ಕರ್ಕೊಂಡು ಬರ್ತೀನಿ. ಯಾವಾಗ ಬರ್ತೀವಿ? ಇನ್ನೂ ಅವರಿಗೆ ತಾತ್ಪರ್ಯ ಚಂದ್ರಿಕಾ ಹೇಳಬೇಕು, ನ್ಯಾಯಾಮೃತ ಹೇಳಬೇಕು, ತರ್ಕತಾಂಡವ ಹೇಳಬೇಕು, ಪರಿಮಳ ಮಂಗಳ ಮಾಡಬೇಕು, ಪರಿಮಳ ಹೇಳಿ ಸುಧಾ ಪರಿಮಳ ಇದೆಲ್ಲ ಹೇಳಿ ಆಮೇಲೆ ಅವ್ರನ್ನ ಕರ್ಕೊಂಡು ಬರ್ತೇನೆ ಅಂತ ಪ್ರಹ್ಲಾದರಾಜರು ಹೇಳಿದ್ರಂತೆ. ಹಾಗಾದರೆ ಒಳ್ಳೆ ಕೀರ್ತಿವಂತನಾಗಿ ನೀನು ಅವೆಲ್ಲ ಪಾಠ ಪ್ರವಚನ ಮಾಡ್ಕೊಂಡಿರು ಅಂತ ಹೇಳಿದ್ದಕ್ಕೆ ಅವರು ವ್ಯಾಸರಾಜರಾಗಿ ಚಂದ್ರಿಕಾ ಇತ್ಯಾದಿ ಗ್ರಂಥಗಳನ್ನು ಬರೆದು, ಪರಿಮಳ ಬರೆದು, ಆದರೂ ಪೂರ್ತಿ ಓದಿಲ್ಲ ಎಲ್ಲರೂ ಕೂಡ ಅಂಥೇಳಿ ಇನ್ನೂ ಉಳ್ಕೊಂಡಿದ್ದಾರೆ. ಎಲ್ಲರೂ ಓದಲಿ ಇವತ್ತಲ್ಲ ನಾಳೆ ಓದ್ತಾರೆ, ಓದಿದ ಮೇಲೆ ಕರ್ಕೊಂಡು ಹೋಗೋಣ ಅಂತ ಇನ್ನೂ ಕೂತ್ಕೊಂಡು ಅನುಗ್ರಹ ಮಾಡ್ತಾ ಇದ್ದಾರೆ ರಾಘವೇಂದ್ರ ಸ್ವಾಮಿಗಳು. ಇಂಥ ಮಹಾನುಭಾವರು ಪ್ರಹ್ಲಾದರಾಜರು, ವ್ಯಾಸರಾಜರು, ರಾಘವೇಂದ್ರ ಸ್ವಾಮಿಗಳು ಎಲ್ಲ ಪರಮಾತ್ಮನ ಆಜ್ಞೆಯಂತೆ ಅವರು ಭೂಮಿಯಲ್ಲಿ ಉಳ್ಕೊಂಡವರು. ಇಲ್ಲದಿದ್ದರೆ ಆಗಲೇ ಕರೆದಿದ್ದರು ನರಸಿಂಹದೇವರು. ಅವರು ಹೋಗಿಬಿಟ್ಟಿದ್ರೆ ಇವತ್ತು ನಮ್ಮ ಗತಿ ಏನಾಗ್ತಿತ್ತು? ನಮಗೋಸ್ಕರ ಕೂತ್ಕೊಂಡಿದ್ದಾರೆ, ಮೋಕ್ಷಕ್ಕೆ ಹೋಗೋದನ್ನು ಬಿಟ್ಟು ಕೂತಿದ್ದಾರೆ ಅಂತಂದರೆ ಎಂಥ ಒಂದು ಕಾರುಣ್ಯ ರಾಘವೇಂದ್ರ ಸ್ವಾಮಿಗಳದ್ದು. ಪಕ್ಕದಲ್ಲಿ ಅಪ್ಪನಾದಂಥ ಮುದುಕೆ ಇರ್ತಾನೆ, ರಶ್ಶು, ಅಂಥ ಒಂದು ಬಸ್ ಬಂತು ಅಂತ ಇಟ್ಕೊಳ್ಳಿ, ಮಗ ಏರಿಬಿಡ್ತಾನೆ, ಅಪ್ಪ ಏರಿದ್ನೋ ಇಲ್ಲೋ ಅಂತಲೂ ನೋಡೋದಿಲ್ಲ, ಇವನಂತೂ ನುಗ್ಗಲ್ಲಿ ಏರಿಬಿಡ್ತಾನೆ, ಅವನ ಗತಿ ಏನು? ಹಾಗಾಗಬಾರ್ದು ಇವ್ರನ್ನೆಲ್ಲ ಬಿಟ್ಟು ಹೋದರೆ ಅಂತ ಹೇಳಿ ತಾವು ಹೋಗದೇನೆ, ಅವರಿಗೆ ಸಾಮರ್ಥ್ಯ ಇತ್ತು, ನರಸಿಂಹದೇವರು ಕರೆದ್ರು, ಆದರೂ ಕೂಡ ಉಳ್ಕೊಂಡಿದ್ದಾರೆ, ಅನುಗ್ರಹ ಮಾಡೋಣ ಅಂತ. ಅಂಥವರ ಅದಕ್ಕೆ ರಾಯರನ್ನು ಹೇಳ್ತಾರೆ, ಅಗಮ್ಯ ಮಹಿಮಾಲೋಕೆ ರಾಘವೇಂದ್ರೋ ಮಹಾಯಶಃ. ಅಗಮ್ಯ ಮಹಿಮಾ ಅಂದ್ರೇನು? ಅಂದರೆ ವೇದವ್ಯಾಸ ದೇವರು, ಅವರಿಂದ ಗಮ್ಯ ಅಂದರೆ ತಿಳಿಬೇಕು. ರಾಘವೇಂದ್ರ ಸ್ವಾಮಿಗಳ ಕೀರ್ತಿಯನ್ನು ವೇದವ್ಯಾಸ ದೇವರಿಂದ ತಿಳಿಬೇಕು ಅಂದರೆ ಭಾಗವತದಂಥ ಗ್ರಂಥದಲ್ಲಿ, ಉದ್ಗ್ರಂಥದಲ್ಲಿ ಸಪ್ತಮ ಸ್ಕಂಧದಲ್ಲಿ ರಾಘವೇಂದ್ರ ಸ್ವಾಮಿಗಳ ಪೂರ್ವ ಚರಿತ್ರೆಯನ್ನು ಹೇಳಿದ್ದಾರೆ ಅಂತಂದರೆ ವ್ಯಾಸರು ಎಂಥ ಕೀರ್ತಿ ರಾಘವೇಂದ್ರ ಸ್ವಾಮಿಗಳಿಗೆ. ಶಿಷ್ಯರು ಗುರುಗಳ ಮೇಲೆ ಹಾಡು ಬರೀತಾರೆ, ಆದರೆ ವೇದವ್ಯಾಸ ದೇವರು ಪ್ರಹ್ಲಾದರಾಜರ ಮೇಲೆ ಒಂದು ಸ್ಕಂಧವನ್ನೇ ಬರೆದು ಅವರಿಗಿಷ್ಟು ಕೀರ್ತಿಯನ್ನು, ಅವರ ವ್ಯಕ್ತಿತ್ವವನ್ನು ತೋರಿಸಿಕೊಟ್ಟಿದ್ದಾರೆ. ಅಂಥ ಮಹಾನುಭಾವರ ಆರಾಧನೆಯೂ ಹತ್ತಿರ ಬರ್ತಾ ಇದೆ. ಇಲ್ಲಿ ನಿರಂತರ ಅವಿಚ್ಛಿನ್ನ ಜ್ಞಾನ ಕಾರ್ಯನೂ ಕೂಡ ನಡೀಬೇಕು ಅಂತ ಈ ಕಾರ್ಯಕ್ರಮ ನಡೀತಾ ಇದೆ. ಆ ಆರಾಧನಾ ಸಂದರ್ಭವೂ ಹೌದು. ಅದರಿಂದ ಸಪ್ತಮ ಸ್ಕಂಧ ಯಥಾಮತಿ ಅನುವಾದ ಮಾಡಿದ್ದೇನೆ. ಇದನ್ನು ರಾಘವೇಂದ್ರ ಗುರುವಂತರ್ಗತ, ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಸೀತಾಪತಿ ಶ್ರೀ ರಾಮಚಂದ್ರಾಭಿನ್ನ ಲಕ್ಷ್ಮೀ ನರಸಿಂಹದೇವರಲ್ಲಿ ಅರ್ಪಣೆ ಮಾಡಿ, ಎಲ್ರಿಗೂ ಕೂಡ ಈ ಮಠದ ಕೈಂಕರ್ಯದಲ್ಲಿರುವವರಿಗೆ ಬಂದಂಥ ಎಲ್ಲ ಶ್ರೋತೃವೃಂದಕ್ಕೆ ನರಸಿಂಹದೇವರು ಸಕಲ ಅನಿಷ್ಟ ನಿವಾರಣೆ ಮಾಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿ ಕೃಷ್ಣ ಅರ್ಪಣ ಮಸ್ತು.